ಸ್ವಸಹಾಯ ಗುಂಪುಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ನೀವು ಮಾಡ್ಕೊಳ್ಬಹುದು. ಮಾಡ್ಕೊಂಡು ಇವ್ರೇನ್ ಮಾಡಿದ್ರು, ಎಲ್ಲ ಹಳ್ಳಿಗಳಿಗೆ ಫಸ್ಟ್ ಏನ್ ಮಾಡ್ತಾರೆ, ಸಂಘ ಅಂತ ಮಾಡಿ ಸಂಘ ಅಂತ ಮಾಡಿ ಉಳಿತಾಯ ಅಂತ ಹೇಳಿ ವಾರಕ್ಕೆ 10 ರೂಪಾಯಿನೋ ಅಥವಾ ದಿನಕ್ಕೆ 10 ರೂಪಾಯಿ ಹಿಂಗೆ 10 ರೂಪಾಯಿ ಮೊದಲು ಹಾಕ್ಸ್ಕೊಂಡು ಬರ್ತಾರ. 10 ರೂಪಾಯಿ ಆದ ಬಳಿಕ ಆಯ್ತು ನಿಮ್ಗೆ ಸಾಲ ಕೊಡ್ತೀನಿ ಅಂತ ಹೇಳಿ. ಸಾಲ ಎದ್ರ ಮೇಲೆ ಕೊಡ್ಬೇಕು, ನೀವು ಒಂದು ಗ್ರೂಪ್ನಾಗ ವಾರ 10 ರೂಪಾಯಿ ಕೊಟ್ಟಿರಿ, ಅಥವಾ ಕೆಲವೊಬ್ಬರು 100 ರೂಪಾಯಿ ಕೊಡ್ತಾರೆ. ನಿಮ್ಮ ಕೆಪಾಸಿಟಿ ಎಷ್ಟು, ಅಷ್ಟರ ಮೇಲೆ ನೀವು ಬ್ಯಾಂಕಿಂದ ಹೋಗಿ ಸಾಲ ತಗೋ. ಬ್ಯಾಂಕ್ನವ್ರು ಕೊಡ್ತಾರ ಅದನ್ನ. ಬ್ಯಾಂಕ್ನವ್ರೆ 0% ಒಳಗೆ ಸಾಲ ಕೊಡ್ತಾರೆ ಆ ಸ್ವಸಹಾಯ ಸಂಘಕ್ಕೆ. ತೀರ್ಮಾನ ಮಾಡೋದು ಯಾರು, ಯಾವಾಗ ಬಡ್ಡಿ ಕಟ್ಟಬೇಕು ನಾವು ಅಂತೇಳಿ ಆ ಸಂಘದವ್ರು ನೀವೇ ಮಾಡ್ಬೇಕಂತ ಗೊತ್ತಿಲ್ಲ. ಒಂದು ದೇವಸ್ಥಾನದ ಕಡೆ ಒಂದು ಊರೈತಿ ಅಂತೇಳಿ, ಒಂದು ದೊಡ್ಡ ದೇವಸ್ಥಾನ ಇಲ್ಲ, ದೇವರಗುಡ್ಡ ದೇವಸ್ಥಾನ. ವರ್ಷದ 12 ತಿಂಗಳನ್ನು ಜನ ಬರೋದಿಲ್ಲ. ಬರ್ತಾರ ಇಲ್ಲ, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಜನ ಬರ್ತಾರೆ. ಇನ್ನು ಕೆಲವೊಂದ್ಸರಿ ಮಳಿ ಸಿಕ್ಕಾಪಟ್ಟೆಯಾಗಿ ಜನನೇ ಬರೋದಿಲ್ಲ. ಅವಾಗ ಏನಾಕೈತಿ, ಅಲ್ಲಿರುವಂತ ಚಾವಂತಿಗೆ ಮಾರೋರು, ತೆಂಗಿನಕಾಯಿ ಮಾರೋರು, ಆಟೋ ರಿಕ್ಷಾದವ್ರಿಗೆ ವ್ಯಾಪಾರ ಆಗೋದಿಲ್ಲ. ಅದಕ್ಕೆ ಅವ್ರೇನು ತೀರ್ಮಾನ ಮಾಡ್ತಾರೆ, ನೋಡ್ರಪ್ಪ 3 ತಿಂಗಳು ನಮ್ಗೆ ಕಟ್ಟಕ್ಕಾಗಂಗಿಲ್ಲ, 3 ತಿಂಗಳಾದ್ಮೇಲೆ ಕಟ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಸಂಘ ಅದಕ್ಕೆ ಒಪ್ಪಿಗೆ ಕೊಡ್ತೈತಿ. ನೀವು ಒಪ್ಪಿಗೆ ಕೊಡ್ಬೇಕು ಅದನ್ನ. ನೀವು ಯಾರೋ ದಣಿ ಬಂಗ್ಲೆದೊಳಗೆ ಕುಂತಾನಂತೇಳಿ ಅವನು ಹೇಳ್ದಂಗಲ್ಲ. ಇದಕ್ಕೆ ಸ್ವಸಹಾಯ ಗುಂಪು ಅಂತಾರ. ಸ್ವಸಹಾಯ ಅಂತ ಹೇಳಿದ್ರೆ ನಮಗೆ ನಾವು ಸಹಾಯ ಮಾಡ್ಕೊಳ್ಳೋದಕ್ಕೆ ಸ್ವಸಹಾಯ ಅಂತ. ಆದ್ರೆ ಇಲ್ಲೇನ್ ತಪ್ಪಾಗತ್ತೈತಿ, ನೀವು ನಿಮ್ಮ ತೀರ್ಮಾನ ಲೆಕ್ಕಕ್ಕೆ ಬರುವಂತಲ್ಲಿ ವಾರ ವಾರ ಕಟ್ಟಬೇಕಾ ಅನ್ನೋದು ಎಲ್ಲೈತಿ, ಸ್ವಸಹಾಯ ಗುಂಪಿನ ಬಯಲೊಳಗೂ ಇಲ್ಲ. ನೆಕ್ಸ್ಟ್ ಬರೋದೇನು, ಇವ್ರು ಏನು ಈಗ ನಡೆದವಲ್ಲ, ನಡೆದ ಬಳಕ ಒಂದು ಕೇಸ್ ಆಯ್ತು ಇವ್ರ ಮೇಲೆ. ನೀವು RBI ಬರ್ತೇನೆ ನಾನು 2015-16 ಒಳಗೆ ಒಂದು ಕ್ರಿಮಿನಲ್ ಕೇಸ್ ಆಯ್ತು. ಕ್ರಿಮಿನಲ್ ರಿಟ್ ಪಿಟಿಷನ್ ಹೈಕೋರ್ಟ್ ಒಳಗೆ ರಂಜನ್ ರಾಯರು ಅಂತ ಹೇಳಿ ಇದು ಗೋಲ್ಮಾಲ್ ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇವರು ಬಡ್ಡಿ ಸಾಲ ಕೊಡೋದು ಯಾವ ಮಂದಿ ಕೊಡಾಕ್ತಾರ, ಕಿಶೆ ಒಳಗೆ ಪೆನ್ ಪೇಪರ್ ಇರಂಗಿಲ್ಲ, ಲೆಕ್ಕ ಬರೋದ್ಕೊಳಕ್ ಗೊತ್ತಿರೋದಿಲ್ಲ ಅವ್ರಿಗೆ. ಆಟೋ ರಿಕ್ಷಾ ಓಡಿಸ್ತಿರ್ತಾನೆ, ಅಥವಾ ಬೇಕು ಹೊಲಕ್ಕೆ ಹೋಗಿ ದುಡ್ಡು ಬಿಡ್ತಿರ್ತಾಳೆ, ಕೂಲಿ ಮಾಡ್ತಾಳ. ಹೌದಾ, ಅಕ್ಕಿಗೆ ಲೆಕ್ಕ ಕೊಡೋದು ಹಚ್ಚಕ್ ಬರ್ತೈತೆ ಇಲ್ಲ. ಒಬ್ಬ ಆಟೋ ರಿಕ್ಷಾದವ ಮುಂಜಾನೆ ಇದ್ರೆ ಸಾಯಂಕಾಲ ದುಡಿತಾನೆ, ಮಲ್ಕೊಂಡ್ರೆ ಸಾಕಪ್ಪ ಅಂತಿರ್ತಾನೆ. ಲಾಸ್ಟಿಗೆ ತಡಿಗೆ ಒಂದಿಷ್ಟು ವಾಟರ್ ಕೊಡೋದು ಮಲ್ಕೊಂಡ್ ಬಿಡ್ತಾನೆ, ಕೂಲಿ ಮಾಡೋರು ಇಷ್ಟೇ. ಅವ್ರ ಲೆಕ್ಕ ಹಚ್ಚಕ್ ಬರ್ತೈತಾನೆ ಇಲ್ಲ. ಅವ್ರಿಗೆ ಏನ್ ಮಾಡ್ತಾರೆ, ಇವ್ರು ಮಾಡಕ್ ಚಾಲು ಮಾಡಿದ್ರು, 1 ಲಕ್ಷ ಕೊಟ್ಟಂತ ಹೇಳಿದ್ರೆ ಹಂಗ ವಾರ 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 500, 600, 1000 ಹಂಗ ಜಾಸ್ತಿ ಮಾಡ್ಕೊಂತ ಹಂಗ ಕಟ್ಕೊಂತಾರ ನೋಡ್ರಿ. ಅವ್ರು ಮುಗಿಯವತ್ತ ಲೆಕ್ಕ ಅನ್ನೋದು ಬೇಕಲ್ಲ. ಇದನ್ನೆಲ್ಲ ಅರ್ಥ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ಇದಕ್ಕೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಮಾಡಿದ್ರು. ಮೈಕ್ರೋ ಫೈನಾನ್ಸು ಆಂಧ್ರ ಪ್ರದೇಶ, ಈ ತೆಲಂಗಾಣದೊಳಗೆಲ್ಲ ದೊಡ್ಡ ದೊಡ್ಡ ಹಗರಣಾಗಿ ಸ್ಟಾಪ್ ಮಾಡ್ಯಾರ. CBI ಎಂಕ್ವೈರಿ ಆಯ್ತದ ಮೇಲೆ. ಮೈಕ್ರೋ ಫೈನಾನ್ಸ್ ಹಗರಣ ಕರ್ನಾಟಕದಲ್ಲೂ ನಡೆದಿದೆ, ವೀರೇಂದ್ರ ಹೆಗ್ಡೆ ಅವ್ರು ನಡೆಸ್ತಾ ಇದಾರೆ ಅಂದ್ಕೊಳ್ಳಿ. ಇವ್ರು ಏನ್ ಮಾಡಿದ್ರು, ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಹೇಳಿ ಅದನ್ನ ಮುಚ್ಚಿ ಹಾಕಿ ಏನ್ ಮಾಡಿದ್ರು, BC ಅಂತ ಸ್ಟಾರ್ಟ್ ಮಾಡಿದ್ರು. BC ಅಂತ ಹೇಳಿದ್ರೆ ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್. ಅದನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಇಲ್ಲಿಂದ ಒಂದು 10-15 ಕಿಲೋಮೀಟರ್ ದೂರದಾಗ ಒಂದು ಬ್ಯಾಂಕ್ ಐತಿ, ಕರ್ನಾಟಕ ಬ್ಯಾಂಕು, SBI ಬ್ಯಾಂಕ್ ಐತಿ, IDF ಯಾವ್ದೋ ಒಂದು ಬ್ಯಾಂಕ್ ಐತಿ ಅಂತ ಹೇಳಿ ಇಲ್ಲಿರೋರಿಗೆ ಅಲ್ಲಿ ಗೊತ್ತಾಗಂಗಿಲ್ಲ. ಹೋಗಿ ಹೆಂಗ್ ಅಕೌಂಟ್ ಓಪನ್ ಮಾಡಬೇಕು, ಹೆಂಗ ಸಾಲ ಹೆಂಗ್ ಕೊಡ್ತಾರ ಅದು ಗೊತ್ತಾಗೋದಿಲ್ಲ. ನನಗೆ ಪರ್ಸನಲ್ ಲೋನ್ ಬೇಕು, ಬೆಳೆ ಸಾಲ ಬೇಕು, ಗೊತ್ತಾಗಲ್ಲ. ಅಂಥವ್ರಿಗೆ ಮತ್ತು ಬ್ಯಾಂಕಿಗೆ ಒಂದು ಸಂಪರ್ಕ ಕಲ್ಪಿಸಾಕ ನಡುಕೊಬ್ಬನ ಏಜೆಂಟ್ ಅನ್ನು ಮಾಡ್ತಾರೆ. ಅವನಿಗೆ BC ಏಜೆಂಟ್ ಅಂತ ಕರೀತಾರೆ. ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದ್ರೆ ಏನು, ವಹಿವಾಟು, ವ್ಯಾಪಾರ ವಹಿವಾಟಕ್ಕೆ ಒಬ್ಬ ಏಜೆಂಟ್ ಅಂತ ನೇಮಕ ಮಾಡ್ತಾರೆ. ಯಾರು ಮಾಡ್ತಾರೆ, ಬ್ಯಾಂಕಿನವ್ರು ಮಾಡ್ತಾರೆ. ಅದಕ್ಕೆ ಎರಡು ದಾರಿ ಅದ. ಒಂದು ಒಬ್ಬ ವ್ಯಕ್ತಿನೇ ಆಗ್ಬಹುದು, ಇಲ್ಲ ಅಂತ ಹೇಳಿದ್ರೆ ಆ ಊರಿನ ಸಂಘನೇ ಏಜೆಂಟ್ ಆಗ್ಬಹುದು. BC ಟ್ರಸ್ಟ್, ಅದಕ್ಕೆ ಏನಂತಾರೆ, BC ಟ್ರಸ್ಟ್ ಅಂತಾರೆ. ನಿಮ್ಮ ಅವ್ರ ಮುಖಾಂತರ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ. ಈಗ ಹೇಳ್ತಾರಪ್ಪ, ನೋಡಪ್ಪ ಇವು 1000 ಸಂಘದವರು ಬಡ್ಡಿ ಕಟ್ಟಿಸೋದು ನಿಂತ್ಬಿಟ್ಟು, ಬಡ್ಡಿ ಅಲ್ಲ ದುಡ್ಡ ಕಟ್ತಾ ಇಲ್ಲ. 20,000 ಒಂದಲ್ಲ ಎರಡಲ್ಲ, 20,000 ಸಂಘಗಳು ಸ್ಟಾಪ್ ಆಯ್ತು. ಯಾವ ಕಡೆ ಎಲ್ಲ ಕಡೆ, ಮಂಗಳೂರು, ಉಡುಪಿ, ಘಟ್ಟದಿಂದ ಕೆಳಗೆ ಘಟ್ಟದಿಂದ ಮ್ಯಾಗಲಿ ಮೇಲದವ್ರೆ ಯಾವ ಕಡೆ, ಗೋಕಾಕ ನಿನ್ನೆ ಬಂದಿದ್ರು, ಗೋಕಾಕ. ಆಮೇಲೆ ಸರ್, ಈಗ ಉಳಿತಾಯ ದುಡ್ಡು ಕೆಲವೊಂದು ಮಂದಿ ಕಟ್ಟಿದಾರ, ಸಾಲ ತೆಗಿಸಿಲ್ಲ. ಒಬ್ಬೊಬ್ಬರು 8-9 ಸಾವಿರ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತೀನಿ ಅಂತ ಇವಾಗ ಹೇಳ್ತಾರೆ. ಫಸ್ಟ್ ಅವರು ಕೊಡೋದಿಲ್ಲ, ಮತ್ತೆ ಕೊಡ್ಲಿ ಅವರು ಕೊಡೋದಿಲ್ಲ. ನಾ ಇದ್ದಿದ್ದು ಹೇಳಕತ್ತೀನಿ, ಮುಂದಾಗೋದು ಹೇಳಕತ್ತೀನಿ, ಅವರು ಕೊಡೋದಿಲ್ಲ. ಜೋರಾಗಿ ಗಟ್ಟಿಯಾಗಿ ಮಾತಾಡಿ ಇಂತೆಲ್ಲ ನಾವು ಒಂದೇ ಒಂದ್ ಬಳಕ ಆಯ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಕೊಡ್ಲಿಲ್ಲ ಅವ್ರು.
ಇಸ್ಕೊಳ್ರಿ. ಅದೊಂದು ಪ್ರಶ್ನೆ ಆದ್ರೆ ಈಗ ನಾವು ಸಂಘದಿಂದ ಗುಂಪಿನಾಗಿಂದ ಇದಕ್ಕಿಂತ ಸಾಲ ತಕೊಂಡ್ಬಿಟ್ಟ ನಾವು. ಸರಿ. ಈಗ ನಾನು ನೀವು ಕೂತ್ಕರ್ತಂತ ತಿಳ್ಕೊರಿ, ನಿಮ್ ಜೊತೆಗೆ ಆಜು ಬಾಜು ಏನ್ ಕುತ್ಕೊಂಡ್ರಲ್ರಿ, ನಾವ್ ಕಟ್ಟಂಗಪ್ಪ ಅವ್ರ ಇದು ಕೊಡ್ಲಿ ಅವ್ರ ಕಟ್ಸ್ರಿ. ಯಾಕಂದ್ರೆ ಇವ್ರು ಜಾಸ್ತಿ ತಕೊಂಡ್ರ ಲೋನ್, ನಾವ್ ಕಡಿಮೆ ದುಡ್ಡು ತಕೊಂಡ್ರೆ, ನಾವ್ ಕಡಿಮೆ ದುಡ್ಡು ತಕೊಂಡ್ರೆ ಏನ್ ಮಾಡಕತ್ತೀವಿ, ನಾವ್ ಕಟ್ತೀವಿ ಅಂತಂದ್ರೆ ನಾವ್ ಅನ್ನಕತ್ತೀವಿ ಅಂತ ತಿಳ್ಕೊರಿ. ಮತ್ತ ಅವ್ರ ದುಡ್ಡು ತಕೊಂಡ್ ಬಹಳಷ್ಟು ರೊಕ್ಕ ತಕೊಂಡ್ರೆ ಏನ್ ಮಾಡಕತ್ತಾರ, ನಾವ್ ಕಟ್ಟಲ್ಲ. ಇವ್ರು ಏನ್ ಅನ್ನಕತ್ತಾರ ಅದ್ರ ಬಗ್ಗೆ ಸಂಘದರ ಇಲ್ಲ, ಮತ್ತ ಅವ್ರು ಕಟ್ಲಿಲ್ಲಪ್ಪ ಅಂತಂದ್ರೆ ನಾವು ಕಟ್ಟಂಗಿಲ್ಲ. ಇಲ್ಲ ಅಂತಿದ್ರೆ ಅವ್ರು ನಮ್ದು ಅಷ್ಟೇ ಬೇಕಂದ್ರೆ ನಾವ್ ಕಟ್ಕೊಂತ ಇಲ್ಲ ಅನ್ನಂಗಿಲ್ಲ, ಅವ್ರದ್ ಕಟ್ಟಂದ್ರೆ ನಮ್ಗೆ ಕಟ್ಟಕ್ಕಾಗಲ್ಲ. ದುಡ್ಡು ಸಾಲ ಕೊಟ್ಟು ಕೇಳೋದ್ರಿ ಬ್ಯಾಂಕ್ನವ್ರು ಬಂದು ಕೇಳಿ ಅಲ್ಲ, ಈಗ ನಾ ಎಷ್ಟು ಕೊಟ್ಟೇನೆ ಅಂತ ಏನೈತದ ನಾವ್ ಕೊಡ್ತಾವಲ್ಲ ಅದ್ರ ಬಗ್ಗೆ ಎಷ್ಟು ಲೋನ್ ಮಾಡ್ಕೊಟ್ಟೇವೆ ಅಂತಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾವಲ್ಲ, EMI ಚಾರ್ಟ್ ಕೊಟ್ಟಾರಲ್ರಿ ಅದನ್ನ ಹೇಳ್ತಾರೆ. ಆಯ್ತು ಅದು ಕೊಡ್ ಅಂತ ಹೇಳ್ರಿ. ಹಂಗಲ್ ಸರ EMI ಚಾರ್ಟ್ಗೂ ಸ್ಟೇಟ್ಮೆಂಟ್ಗೂ ಒಂದಕ್ಕೊಂದು ಸಂಬಂಧ ಸಂಬಂಧ ಇಲ್ಲ. ಆಯ್ತು ತಡಿಯಪ್ಪ, ನಾನ್ ನೀವು ಗೌಡ್ರ ಕಡೆ, ನೀವು ಇಲ್ಲಿ ಊರಾಗ ಒಬ್ಬರ ಕಡೆ ಸಾಲ ತಗೊಂಡ್ರಿ ನೀವು, ಹೌದಾ? ನೀ ಎಷ್ಟು ಕೊಟ್ಟಿ ಅಂತ ನನಗೆ ಗೊತ್ತಿಲ್ಲಪ್ಪ, ನೀ ಕಟ್ಟಬೇಕಂತ ಇದ್ರೆ ಸುಮ್ಮನೆ ಇರ್ತೀರಿ. ಎಷ್ಟು ಕೊಟ್ಟೇನೆ ಅಂತ ಬೇಕಲ್ಲ ಅದಕ್ಕೆ. ಈಗ ನಾನು ಎಷ್ಟು ಕೊಟ್ಟೇನಿ, ಇಷ್ಟು ಕೊಟ್ಟೇನಪ್ಪ, ಇಷ್ಟು ಉಳಿತು. 1 ಲಕ್ಷದಾಗ ನಾನು 1 ಲಕ್ಷ ಕಟ್ಟಿದ್ದೆ, 2 ಲಕ್ಷ ತಗೊಂಡೆ, 1 ಲಕ್ಷ ಕೊಟ್ಟಿದ್ದೀನಿ ನಾನು. ಇಲ್ಲ ನೀನು 2 ಲಕ್ಷದ್ದು ಕೊಡು ಅಂತದ ಹೆಂಗೈತಿ? ಅದು ಯಾವಾಗ ಗೊತ್ತಾಗೈತಿ? ಲೆಕ್ಕಪತ್ರ ಬೇಕಲ್ಲ, ಸ್ಟೇಟ್ಮೆಂಟ್ ಅಂತ. ಅದಕ್ಕೆ ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್? ಬ್ಯಾಂಕ್ ನಮ್ಗೇನು ಲೋನ್ ಸ್ಟೇಟ್ಮೆಂಟ್ ಇರುತ್ತೆ. ಯಾರು? ಅವ್ರ ಮನಿ ಇದೆ ಅಥವಾ ಬ್ಯಾಂಕ್? ಬ್ಯಾಂಕ್. ನಾನು ಬ್ಯಾಂಕ್ ಜೊತೆ ಮಾಡಿರ್ತೀನಿ. ಬ್ಯಾಂಕ್ನವ್ರು ಹೇಳ್ಬೇಕು. ನಾನು ಬ್ಯಾಂಕ್ ಜೊತೆ ಮಾಡಿರ್ತೀನಿ. ಇವ್ರು ಅಂತ ಹೇಳಕತ್ತಾರ, ಇವ್ರು ಸ್ಟೇಟ್ಮೆಂಟ್ ತಂದು ಕೊಡುದು, SKDR ಡಿಪಿ ತಂದು ಕೊಡ್ತೀನಿ ಅಂತ ಹೇಳ್ತಾರ. ನೀವು ಕಟ್ಟಿದ್ದಕ್ಕೂ ಅದಕ್ಕೂ ತಾಳೆನ ಆಗುವಂತ ಸ್ಟೇಟ್ಮೆಂಟ್ ಅಂದ್ರೆ ಏನು ಗೊತ್ತ ಸರ್, ಇವರು ಲೋನ್ ಮಾಡೋ ಟೈಮ್ನಾಗ ಎವ್ರಿ ವೀಕ್ EMI ಡಿವೈಡ್ ಮಾಡಿರ್ತಾರ, ಎವ್ರಿ ವೀಕ್. ಅದಕ್ಕೆ ಇವ್ರು ಸ್ಟೇಟ್ಮೆಂಟ್ ಅಂತ. ಸ್ಟೇಟ್ಮೆಂಟ್ ಅಂದ್ರೆ ನಾನು ಈಗ SKDRDP ಜೊತೆಗೆ ವ್ಯವಹಾರ ಮಾಡ್ತೀನಿ ಅಂದ್ರೆ SKDRDP ಎವ್ರಿ ವೀಕ್ ನಾನು ಸಾಲ ಕೊಡುವಾಗ ಲೀಗಲ್ ಆಗಿ ಏನ್ ಪ್ರೊಸೆಸ್ ಇರುತ್ತಲ್ರಿ, ಒಂದು ಅಗ್ರಿಮೆಂಟರ್ ಆಗಿರ್ಲಿ, ಏನಾರ ಒಂದು ಇದು ಮಾಡಬೇಕಾದ್ರೂ ಅದರದೇ ಆದಂತ ಒಂದು ನಿಯಮಗಳು ಇರ್ತಾವ. ಅದ್ರ ಪ್ರಕಾರ ಪ್ರೊಸೀಜರ್ ಪ್ರಕಾರ ತಗೊಂಡಿರ್ಬೇಕು ನಮ್ಮ ಕಡೆಯಿಂದ ಸಹಿ ಅಥವಾ ಒಂದು ಅಗ್ರಿಮೆಂಟ್ ಆಗಲಿ, ಅದ್ರದ್ದೆಲ್ಲ ಅದ್ರ ಥ್ರೂನ ನಮ್ಗೆ ಸ್ಟೇಟ್ಮೆಂಟ್ ಸಿಗ್ಬೇಕಲ್ರಿ. ಅವ್ರ ಥ್ರೂ ಮಾಡ್ತಾನೆ, ನಾನು ಈಗ ಬ್ಯಾಂಕಿನ ಥ್ರೂ ಮಾಡ್ತಿರ್ತಾನೆ, ನಂಗೆ ಸ್ಟೇಟ್ಮೆಂಟ್ ಎವ್ರಿ ನಾನು ಒಂದು ಡೆಬಿಟ್ ಮಾಡಿದ್ರಾಗಲಿ, ಕ್ರೆಡಿಟ್ ಆಗಿರ್ಲಿ, ಅಥವಾ ನನ್ನ ಲೋನ್ ಅಮೌಂಟ್ ಡಿಡಕ್ಟ್ ಆಗಿದ್ದು ಪ್ರತಿಯೊಂದು ಸ್ಟೇಟ್ಮೆಂಟ್ ಸಿಗ್ತದೆ. ಆಗಿತ್ತಂತ ಹೇಳಿದ್ರೆ ನಾಳೆ ನಿಮ್ಗೆ ಅದೇ ಬ್ಯಾಂಕ್ನವರು ಹೆಚ್ಚಿನ ಸಾಲ ನಿಮ್ಗೆ ಕೊಡ್ತಾರೆ, ಕೊಡ್ಬೋದು. ನಂದು ಸಡನ್ ಸಿವಿಲ್ ಸ್ಕೋರ್ ರೈಸ್ ಆಗೈತಿ. ಈಗ ನಿಮ್ ಸಿವಿಲ್ ಸ್ಕೋರ್ ರೈಸ್ ಆಯ್ತಾ? ನಾನು ಕೇಳಾಕತ್ತೇನಪ್ಪ, ಎಲ್ಲರಿಗೂ ಕೇಳ್ತೇನೆ. ಸಿವಿಲ್ ಸ್ಕೋರ್ ರೈಸ್ ಆಗೈತೆ ನಿಮ್ದು? ವಾರ ವಾರ ಕಟ್ಟಿದ್ದೀರಿ. ಸಿವಿಲ್ ಸ್ಕೋರ್ ರೈಸ್ ಇನ್ನೊಂದ್ಸರಿ ಕೇಳಿ. ಈ ಸಿವಿಲ್ಗೆ ಬ್ಯಾಂಕ್ ಸಂಘಕ್ಕೂ ಸಂಬಂಧ ಇಲ್ಲ. ಮತ್ತೆ ಬ್ಯಾಂಕ್ ನಾವು ಕೊಟ್ಟಿರೋದಲ್ಲ, ಬ್ಯಾಂಕ್ ಕೊಟ್ಟಿರೋದು ಸಾಲ ಅಂತ ಹೇಳಿದ್ರು. ಅದ ಹೇಳಿದ್ರಿ, ಹೇಳಿ ಮೋಸ ಆಗೈತಿ. ಇಲ್ಲಿ ಬರೋದು ಮೇನ್ ಪಾಯಿಂಟ್. ಯಾಕಂದ್ರೆ ಆನ್ಲೈನ್ ಮುಖಾಂತರ ವ್ಯವಹಾರ ಆಗಿದ್ರೆ ಸ್ವಲ್ಪ ಸಿವಿಲ್ ಸ್ಕೋರ್ ಹೆಚ್ಚಿಗೆ ಹಾಕಿತ್ತು, ಕಟ್ಟಬಡ್ಡಿ ಇದ್ದರು ಸಿವಿಲ್ ಸ್ಕೋರ್ ಕಡಿಮೆ ಆಗಿತ್ತು, ಚಾಲ್ತಿ ಇದ್ರು ಜಾಸ್ತಿ ಇರೇಜ್ ಆಗಿತ್ತು. ಇದು ಯಾವ್ದು ಸಂಬಂಧನೇ ಇಲ್ಲ. ಇವರು ಮೊನ್ನೆ ಹುಬ್ಳಿ ಧಾರವಾಡ ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಂಥವು ಏನೋ ಇದ್ರು ಕೂಡ ನಮ್ಗೆ ಕೊಡ್ರಿ ಅಂತ ಹೇಳಿ. ಅಲ್ಲೇ ಉಡುಪಿ ಮಂಗಳೂರು ಒಳಗೆ ಒಂದು 60 ಕಂಪ್ಲೇಂಟ್ ಒಂದೇ ಸ್ಟೇಷನಿಗೆ ಕೊಡ್ತಾರೆ. ಎಷ್ಟು ರೀ? 60 ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ಅವ್ರು ನಿಮ್ಗೆ ಗಲಾಟೆ ಮಾಡಕ್ ಬಂದ್ರೆ ನೀವು ಕಂಪ್ಲೇಂಟ್ ಮಾಡಕ್ಕೂ ಅಧಿಕಾರ ಇದೆ. ಸ್ವತಃ ಕಮಿಷನರ್ ಹೇಳಿದ್ದಾರೆ, ಯಾರಾದ್ರೂ ಗಲಾಟೆ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿ. ಅವ್ರು ನಿಮ್ಗೆ ಉಳಿದಿದ್ದು ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರೆ ಒಂದೇ ಕಂಡೀಷನ್ ಹಾಕಿ ನಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ, ಇಲ್ಲ ಅಂತಂದ್ರೆ ಇಲ್ಲ, ಜೀವನ ಪರ್ಯಂತ ಕಟ್ಕೊಂಡು ಹೋಗ್ತೀರಿ. ಅವ್ರು ಏನ್ ಮಾಡತ್ತಾರ ಸರ್ ಇವಾಗ? ಈಗ ಗೌಡ್ರ 10 ಮಂದಿ ಸಂಘದಾಗ ಒಬ್ರು ಅದಾರಲ್ರಿ ಗೌಡ್ರ ಕಟ್ಟಲ್ಲ ಅಂತಾರ. ಇನ್ 8 ಮಂದಿ 9 ಮಂದಿ ಮೈಂಡ್ ವಾಯ್ಸ್ ಮಾಡತ್ತಾರ. ಅವ್ರ ಕಡೆಯಿಂದ ಗೌಡ್ರ ಕಟ್ಸೋದು ಸಾಲನ ರೀ. ಅವ್ರ ಮನೆ ಬಂದಿದ್ರಿ ಅವ ಇದನ್ನ ಹೇಳಕ ಬಂದ್ರಿ ಅವ. ಇಲ್ಲಿ ನಮ್ ನಡುವೆ ಊರನ್ನ ಸದಸ್ಯರ ನಡುವೆ ಜಗಳ ಹಚ್ಚಿ ನೋಡಕ್ ಬಂದಿದ್ರಿ. ಸಂಘಕ್ಕೂ ವಿಸಿಟ್ ಮಾಡಿ ನೀವೆಲ್ಲ ಕಟ್ಟಿಸ್ತೀವಿ ಅಂತ ಹೇಳಿ ಬಲವಂತವಾಗಿ ಏನೋ ಪೋಸ್ಟ್ ಮಾಡ್ತಾ ಇದ್ದಾರೆ. ತಾಕೀತ್ ಮಾಡಿದ್ವಿ ಸರ್. ಸಂಡೇ ನಿಮ್ದು ಡಾಕ್ಯುಮೆಂಟ್ಲಿ ಮಾತಾಡ್ತಾರೆ, ಹಿಂಗೆಲ್ಲ ಹೆಣ್ಮಕ್ಳು ಇದು ಮಾಡ್ರ. ಮತ್ತೆ ನಮ್ಮೂರಾಗ ಕೆಲವೊಂದಿಷ್ಟು ಮಂದಿ ನಮ್ಮ ಹೆಣ್ಮಕ್ಳು ಮತ್ತೊಬ್ಬರ ಮನೆಗೆ ಹೋಗಿ ಯಾಕೆ ಕಳ್ಸಲ್ಲ?
ಅಂತ ಹೇಳಿ ರೈಸ್ ಆಗ್ತಾರೆ ಅವತ್ತು ಹೋದಾಗ ಮತ್ತೆ ಹೊರಡ್ಬಿಟ್ಟಿದ್ವಿ. ಎಲ್ಲಿ ತನಕ ಮಾಡ್ಯಾರ ರೈತನ ಅಲ್ಲೇ ಹರಿಜನರು SC ಹುಡುಗರನ್ನ ಮೇಲ್ಜಾತಿ ಊರಿಗೆ ಹತ್ರ ಮೇಲ್ಜಾತಿ ಕೆಳಜಾತಿ ಅಂತ ಇವ್ರು ಹುಟ್ಟಾಕತ್ತಾರ. SC ಹುಡುಗರು ಕಳ್ಸಾಕತ್ತಾರ. ಜಗಳ ಆತಂತಂದ್ರೆ ಅಟ್ರಾಸಿಟಿ ಹಾಕೋದು. ಆ ನಂತರ ಮಂಗಳೂರೊಳಗೆ ಹಿಂದೂ ಮುಸ್ಲಿಂ ಜಗಳ ಇರೋದು, ಮುಸಲ್ಮಾನರು ಕಳ್ಸಾಕತ್ತಾರ ವಸೂಲಿ ಮಾಡಕ್ಕೆ. ಜಗಳ ಆದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ ಅಂತ ಹೇಳಿ ಇಂಥವೆಲ್ಲ ಗಿಮಿಕ್ ಮಾಡಕತ್ತಾರ. ಜನ ಅರ್ಥ ಮಾಡ್ಕೊಂಡಾರ. ಅದಕ್ಕೆ ಊರೂರೊಳಗೆ ಜಗಳ ಹಚ್ಬಿಡೋದಲ್ಲ. ಆಮೇಲೆ ನಮ್ಗೆ ಗೊತ್ತಿಲ್ಲ ಅದು ಅಂತ ಹೇಳಿ ಏನಪ್ಪ ಅವ್ರವ್ರು ಜಗಳ ಮಾಡಿದ್ರೆ ಅವ್ರವ್ರ ಜಗಳ ನಮ್ಮ ವಿಷಯನ ಮತ್ತೆ ಹೇಳ್ಬೋದಿಲ್ಲ ಯಾಕೆ ಅಂತ ನಮ್ಮ ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಅಧಿಕಾರ ಐತಲ್ಲ, ನೀವು ಹೋಗಿ ಮುಸ್ಲಿಂ ಮಾಡ್ರಿ ಅಂತ ನಮ್ಗೆ ಹೋಗಾಗ ನಿಲ್ರಿ ಅವ್ರ ಹೋಗ್ಬೇಕು. ಇಲ್ಲಿ ನಾ ಬರ್ತೇನೆ ವಾರನೇ ಯಾಕೆ ಹೋಗ್ಬೇಕು ಇದು ಉತ್ತರ ಕೊಡ್ರಿ. ಎಲ್ಲೈತಿ ಒಬ್ರು ಯಾವ ಊರ್ ಗ್ರಾಮದೊಳಗೆ ಒಂದು ಸಂಘ ಅಂತ ಮಾಡ್ಕೊಡ್ರಿ. ಬ್ಯಾಂಕಿಗೆ ಹೋಗಿ ನಾನು ಮಾತಾಡ್ತೇನೆ ಬ್ಯಾಂಕ್ನವ್ರಿಗೆ. ಆ್ಯಕ್ಚುಲಿ ಬ್ಯಾಂಕ್ನವ್ರಿಗೆ ಯಾರು ಇದ್ರ ಬಗ್ಗೆ ಮಾಹಿತಿನ ಇಲ್ಲ. ಬ್ಯಾಂಕ್ನವ್ರು ಬರ್ಬೇಕು. ನೀವು ಒಂದು ಸಂಘ ಮಾಡಿ, ಸಂಘದಿಂದ SSG ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. BDO ಅದ್ರದ್ದು ಇದನ್ನು ಮಾಡ್ತಾರೆ. ನೀವು ಬ್ಯಾಂಕಲ್ಲಿ ಹೋಗಿ ಬ್ಯಾಂಕಿನ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಬೇಕು. ಮಾತಾಡಿದಾಗ ಒಂದು 10 ಜನ ಸೇರಿ ಫಸ್ಟ್ ಮಾತಾಡಿ. ಒಂದು 2-3 ಜನರ ಮುಂದೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಥರ ಮಾಡಿ ಅಂತ. ಮತ್ತೆ ನಿಮ್ಮ ಮನೆಗೆ ಬಂದು ನೀವು ಊರಲ್ಲಿ ಒಂದು 10 ಜನ ಸೇರಿಸಿ ನೀವು ತಿಂಗಳಿಗೆ ಎಷ್ಟು ನಿಮ್ಗೆ ಸಾಧ್ಯ ಉಂಟು ಅಷ್ಟು 100, 200, 300 ಆದರೆ 10 ಪಟ್ಟು ನಿಮಗೆ ಲೋನ್ ಕೊಡ್ತಾರೆ. 6 ತಿಂಗಳು ಕಟ್ಟಬೇಕು. ಇವರಲ್ಲಿ ಕೂಡ 6 ತಿಂಗಳು ಕಟ್ಟಿ ಎಷ್ಟು ಕೊಡ್ತಾರೆ ನಿಮಗೆ? 10,000. ಇದರಲ್ಲಿ 10 ಪಟ್ಟು ಕೊಡ್ತಾರೆ. ನೀವು ಫಸ್ಟ್ ಸಂಘ ಸ್ಟಾರ್ಟ್ ಮಾಡುವಾಗ 10 ಜನರ ಸೇರಿಸಿ ಬುಕ್ ಮಾಡಿ, ಬುಕ್ಕಲ್ಲಿ ನಿಮ್ಮ 10 ಜನರ ಸೈನ್ ಹಾಕಿ ಇದನ್ನು ಸೀದಾ PDO ಹತ್ರ ತಗೊಂಡೋಗಿ ಪಂಚಾಯತಿಗೆ. ಅವ್ರು ಹೇಳ್ತಾರೆ, ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ. ಅದನ್ನು ತಗೊಂಡ್ಬಂದು PDO ಹತ್ರ ಕೊಟ್ಟರೆ PDO ಬುಕ್ ಸೀಲ್ ಹಾಕಿ ಸೈನ್ ಹಾಕಿ ಕೊಡ್ತಾರೆ. ಅದು ಒಂದು ಇದು ಕೂಡ ಕೊಡ್ತಾರೆ, ಒಂದು ಪೇಪರ್ ಸೈನ್ ಕೊಡ್ತಾರೆ. ಅದನ್ನು ತಗೊಂಡೋಗಿ ನೀವು ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕಿನಲ್ಲಿ 10.5% ಬಡ್ಡಿ ನಿಮಗೆ ಬರ್ತಾರೆ. ನೀವು ಈ PDO ಸೈನ್ ಹಾಕಿ ತಗೊಂಡು ಹೋದ್ರೆ ಅಲ್ಲಿ ನಿಮಗೆ 4% ಬಡ್ಡಿ ಬರ್ತಾರೆ. ಸಬ್ಸಿಡಿ ನಿಮಗೆ ಸಂಘಕ್ಕೆ ಪಾಸ್ಪೋರ್ಟ್ ಸಬ್ಸಿಡಿ ಅದು ಗೊತ್ತಿಲ್ಲ. ಅದು ನಿಮ್ಮ ಕೆಪಾಸಿಟಿ ಮೇಲೆ 4% ಕೊಡ್ತಾರೆ. ನೀವು 10% ಫಸ್ಟ್ ಇದು ಮಾಡ್ಕೊತಾರೆ. ನೀವು PDO ಸಿಗ್ನೇಚರ್ ಆಗಿ ಅದ್ರದ್ದು ಇದನ್ನಾಯ್ತು ಅಂತ ಹೇಳಿದ್ರೆ ಬರೀ ನಿಮ್ಗೆ 4% ಬರ್ತದೆ. ಈಗ ಸಿಟಿ ಲೋನ್ ಯಾರಾದ್ರೂ ತಗೊಂಡಿದ್ರೆ SIDBI ಅಂತ ಹೇಳಿದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದಾ? ಅದನ್ನ ಏನ್ ಮಾಡಿದ್ರು, ಯಾರಾದ್ರೂ ಸಣ್ಣ ಫ್ಯಾಕ್ಟ್ರಿ ಹಾಕ್ಬೇಕು, ಇಟ್ಟಂಗಿ ಫ್ಯಾಕ್ಟ್ರಿ, ಹಂಚಿನ ಫ್ಯಾಕ್ಟ್ರಿ, ರೊಟ್ಟಿ, ಹೌದಾ ಕೇಳಿದ್ರೆ ಆ SIDBI ಲೋನಿಗೆ 35% ಹೆಣ್ಮಕ್ಳು ತಗೊಂಡ್ರೆ 40% ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಕೊಡೋದಿಲ್ಲ. ಲೋನ ಇದು ಮಾಡಿರ್ತಾರೆ 14 ಕಿಲೋಮೀಟರ್ ಇರ್ಬೇಕು ಬ್ಯಾಂಕ್ನಿಂದ. ಬ್ಯಾಂಕ್ನವರು ಭಾಳ ಇದು ಮಾಡಿದಾಗ ಹೇಳಿದ್ರಿ. ಬ್ಯಾಂಕ್ನವರಿಗೆ 1% ಮಾಮೂಲಿ ಹೋಗ್ತೈತೆ. ಇದ್ದಿದ್ದು ಹೇಳ್ತಾರೆ ನೋಡ್ರಿ, ನಾನು ಬ್ಯಾಂಕ್ನವ್ರು ಕೊಡ್ತಾರೆ. ನೀವು ಸಂಘ ಕಟ್ಟು ಪೂರ್ತಿ ನಿಲ್ಲಿಸಿ ಬ್ಯಾಂಕ್ ನಮ್ಮ ಬ್ಯಾಂಕ್ನಿಂದ 14 ಕಿಲೋಮೀಟರ್ ಇರ್ಬೇಕು ನಿಮ್ಮೂರು ಅಂದ್ರೆ ನಾವು ಕೊಡ್ತೀವಿ. ಅಲ್ಲಿಂದ ನಿಮ್ಗೆ ಇಷ್ಟು ಆಸ್ತಿ ಇರ್ಬೇಕು, ಸೆಕ್ಯೂರಿಟಿ ಕೊಡ್ಬೇಕು ಲೋನ್ಗೆ ಅಂತ ಹೇಳ್ತಾರೆ ಬ್ಯಾಂಕ್. ಎಲ್ಲ ಥರ ಕಂಡೀಷನ್ ಇವೆಲ್ಲ ಮಾಡಿ ಸೇರಿ ನಾವು ಕೊಡಂಗಿಲ್ಲ. ಪೇಪರ್ಸ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ನಾವೇ ಕೊಡಪ್ಪ ಅಂತಾರೆ. ಅಲ್ಲ, ಈಗ ಅವ್ರಿಗೆ ಪೇಪರ್ ನೀವು ಈಗ ಏನು ಮಾಡಿರಿ, ಬ್ಯಾಂಕ್ ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ನಿಮ್ಮ ಊರೊಳಗೆ ಸಂಘ ಇದೆ ಅಂತ ಆ ಬ್ಯಾಂಕ್ನವ್ರಿಗೆ ಗೊತ್ತೈತಿ. ಹೌದಲ್ಲ? ನೀವು ಅವ್ರು ನಿಮಗೆ ಸಾಲ ಕೊಟ್ಟರೆ ಇಲ್ಲಿ ಇವರು ಒತ್ತಡ ಆಗ್ತಾರೆ, ಕೊಡಬೇಡ್ರಿ ಅಂತೇಳಿ. ಎಲ್ಲಿವರೆಗೆ ಅಂದರೆ ಬ್ಯಾಂಕ್ ಮ್ಯಾನೇಜರ್ನ ಕೊಂದಂಥ ಉದಾಹರಣೆನೂ ಐತಿ. ಗೊತ್ತಿಲ್ಲ? ಬ್ಯಾಂಕ್ ಮ್ಯಾನೇಜರ್ ಇದ್ರೆ ಉಡುಪಿ ಒಳಗೆ ನಾನು ಸಾಲ ಕೊಡ್ತೀನಿ ಅಂದಿದ್ದಕ್ಕೆ ಆ ಬ್ಯಾಂಕ್ ಮ್ಯಾನೇಜರ್ನ ಹೆಂಡತಿನ ಕಿಡ್ನ್ಯಾಪ್ ಮಾಡಿ ಆ ಹೆಂಡತಿನ ಕೆಡಿಸಿ ಊರಲ್ಲಿ ಹಾಕ್ಕೊಂಡು ಗಂಡ ಅಂಥವೆಲ್ಲ ಭಾಳ ಉದಾಹರಣೆ ಅದ. ಊರವರೆಲ್ಲ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನೀವೇನು ಮಾಡ್ರಿ, ನಿಮ್ಮ ಊರಿಂದ ನೀವೇ ಒಂದು BC ಏಜೆಂಟ್ ಆಗಿರಿ. ಸಾಲಿ ಕಲ್ತವ್ರು ಇದ್ರಿ, ಒಂದು 4-5 ಜನ ಯುವಕರು BC ಏಜೆಂಟ್ ಆಗಿರಿ, ಕೊಡಬೇಕು ಅವರು. ನೀವು ಭೇಟಿ ಆಗಿರ ಬ್ಯಾಂಕಿನವ್ರಿಗೆ ಹೋಗಿ ಈ ಸಂಬಂಧಪಟ್ಟಂಗೆ ಭೇಟಿ ಆಗ್ಬೇಕು. ಆಮೇಲೆ ಇಲ್ಲ ಭೇಟಿ ಅಂದ್ರೆ ಆಗುತ್ತೆ, ನಾವು ಯಾರು ಭೇಟಿ ಆಗಿಲ್ಲ, ಇದ್ರ ಬಗ್ಗೆ ಮಾಹಿತಿನ ತಗೊಂಡಿಲ್ಲ. ಬ್ಯಾಂಕ್ ಅಂತ ಹೇಳಿದ್ರೆ ಬ್ಯಾಂಕ್ನವ್ರು ಸಾಲ ವಾಪಸ್ ತಗೊಂಡಿರ್ಬೇಕಲ್ಲ, ನಿಮ್ಮ ಕಡೆ ವಾರ ಕೊಟ್ಟಿದ್ದು ಬ್ಯಾಂಕಿಗೆ ಹೋಗಿರ್ಬೇಕಲ್ಲ, ಮತ್ತೆ ಎಲ್ಲಿ ಹೋಗ್ತಿದ್ರು ಸರ್? ಈಗ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಕ್ ಬರೋದಿಲ್ರಿ. ಯಾರಿಗೆ? ಈಗ CRDP ಸಂಘದವರಿಗೆ ಕೊಡ್ಲಿ ಅವರು ಅಂತ ಅದಲ್ರಿ, ನಿಮ್ ಕೇಳ್ತಾ ಇದಾರೆ. ಇವ್ರು ಕರೆಕ್ಟ್ ಆಗಿ ಈಗ ನಿನ್ ಕೇಳಿದಿರಿ, ನಾವು ಚರ್ಚೆ ಮಾಡಿದೀವಿ. ಗೌಡ್ರು ನಾವು ಚರ್ಚೆ ಮಾಡಿದಾಗ ಕೊಡ್ತಾರ ಅಂತಂದು ಹೇಳಿದಾರೆ. ಕೊಡ್ತಾರ ಅಂತ ಹೇಳಿದ್ರೆ
ನಿನ್ನೆ ಹೇಳಿದ್ರೆ ಎಲ್ಲ ಬರ್ತೇವೆ ಅಂತಂದ್ರೆ ನೀನ್ ಸಾಯಂಕಾಲ ಲೇಟ್ ಅಂತೂ ಬರಕಾಗಿಲ್ಲ ನಾವು ಬೆಳಗ್ಗೆ 11 ಗಂಟೆ ಬರ್ತೇವೆ ಅಂತ ಬಟ್ ನಮಗ್ ಅವ್ರು ಕೂಡ ಸ್ಟೇಟ್ಮೆಂಟ್ ಅಗ್ರಿಗೇಟ್ ಆಗಲ್ಲ ನಾವು ವಾರ ಕಟ್ಟೇವಿ ಅವ್ರು ತಿಂಗಳಿಗೆ ಒಂದ ಸರಿ ಕೊಡ್ತಾರೆ ಅಂತಾರ ಅವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ವಾರ ಕಟ್ಸೋರು ನಾವು ವಾರ ಕೊಡ್ತೀವಿ ನಾವು ವಾರ ಕಟ್ತೇವೆ ನಾವು ವಾರ ಕಟ್ಟಿದ್ ಕೊಡ್ರಿ ಅಂತ ಕೇಳ್ಬೋದಿತ್ತಲ್ಲ ಕೊಡಂಗಿಲ್ಲ ಅಂದ್ರೆ ಅವ್ರು ಕೇಳಬಹುದಲ್ಲ ಎಲ್ಲ ಗೋಲ್ಮಾಲ್ ಇದು ಭಾಳ ಅಂತಲ್ಲ ತಿಂಗಳು ಕಟ್ಟರು ಕೊಡಲ್ಲ ಎಲ್ಲ ಗೋಲ್ಮಾಲ್ ಎಲ್ಲ ಗೋಲ್ಮಾಲ್ ಇಷ್ಟೇ ಈಗ ನಾವು ಹೇಳಿದ್ರೆ ನೀವು ನಮ್ಗೆ ನಾಳೆ ಕೇಳ್ತೀವಿ ನಾವು ಸುಮ್ಮನೆ ಇರ್ತೀವಿ ಈಗ ನೀವು ತಗೊಂಡ್ ಬರ್ಲಿ ಅವ್ರು ಹೇಳ್ತೀನಿ ಬ್ಯಾಂಕ್ ಸೀಲ್ ಹಾಕಿ ತಗೊಂಡ್ ಬರ್ಲಿ ಬ್ಯಾಂಕ್ ಸೀಲ್ ಹಾಕ್ತಾರೆ ಆಮೇಲೆ ಸರ್ ಫೋನ್ ಪೇ ಮಾಡ್ತೇವೆ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಇದೆ ಯಾವ ಬರೀ ಬ್ಯಾಂಕಿನ ಸೀಲ್ ಇದಿರ್ಬೇಕು ಏನಂದ್ರೆ ಅದರ ಹೆಸರು ಇದೆಲ್ಲ ಅದೇ ಪೇಪರ್ ಅಲ್ಲಿ ಬರಬೇಕು ಆ ಬ್ಯಾಂಕಿನ ಮ್ಯಾನೇಜರ್ ಸೀಲ್ ಇರ್ಬೇಕು ಅದನ್ನು ಕೊಡ್ತೇವೆ ಬ್ಯಾಂಕಿನ ಸೀಲ್ ಇವ್ರದ್ದಲ್ಲ SKD ಬ್ಯಾಂಕಿನ ಸೀಲ್ ಸಮೇತ ತಗೊಂಡ್ಬರ್ತೀವಿ ಈಗ ನಿಮಗೆ ಬುಕ್ಕಿ ಕೊಡ್ತಾರಲ್ಲ ಮುಗಿಸ್ತಾರೆ ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಅದು ಅವ್ರದ್ದಲ್ಲ ಅದು SKD ಅವ್ರದ್ದು ಸಂಸ್ಥೆಯವರು ಸಂಸ್ಥೆ ಇಲ್ಲ SKDRDP ಸರ್ಕಾರಿ ಸಂಸ್ಥೆ ಇಲ್ಲ ಮೊದಲು ಎಲ್ಲರಿಗೂ ಇದು ಗೊತ್ತಿದೆ ಅದು ಸರ್ಕಾರಿ ಸಂಸ್ಥೆ ಅಲ್ಲ ನೀವು ಒಂದು ಫರ್ಮ್ ಮಾಡ್ಕೊಂಡ್ರೆ ನಿಮ್ದು ಒಂದು ಸಂಸ್ಥೆ ಆಕೈತಿ ಟ್ರಸ್ಟ್ ಮಾಡಿದ್ರೆ ನಿಮ್ದು ಒಂದು ಸಂಸ್ಥೆ ಆಕೈತಿ ಇವ್ರೇನಂತಾರ ನಮ್ಮ ಅಧಿಕಾರಿಗಳು ಯೋಜನಾಧಿಕಾರಿಗಳು ಅವ್ರ ಅಧಿಕಾರಿ ಅನ್ನಕ್ ಬರುದಿಲ್ಲ ಫಸ್ಟ್ ಆಫ್ ಆಲ್ ಅಧಿಕಾರಿ ಈ ಸಂಘ ಮಾಡ್ಕೊಂಡು ನಾ ಅಧಿಕಾರಿ ಅಂತ ನೀವು ಹೇಳ್ತೀರಿ ನೀವು ಕಾರ್ಯದರ್ಶಿನೋ ಅಧ್ಯಕ್ಷನೋ ಉಪಾಧ್ಯಕ್ಷ ಅಧಿಕಾರಿ ಅಂತಾರ ಮಂದಿಗೆ ಹಿಂಗ ಮಾಡಕತ್ತಾರ SP ಹೇಳ SP ಅಂದ್ರೆ ಯಾರು SP ಅಂದ್ರೆ ನಿಮ್ ತಲೆಗೆ ಏನೋ ಹೇಳಿ ಪೊಲೀಸ್ ಜಿಲ್ಲಾ ಹೆಡ್ ಆದ್ರೆ ಇವ್ರದೊಳಗೆ SP ಅಂದ್ರೆ ಯಾರ ಸೇವಾ ಪ್ರತಿನಿಧಿ ಕಟ್ಲೇಬೇಕಲ್ಲ ದುಡ್ಡು SP ಹೇಳ ಅಂತ ಕೂಡ ನೀವೇನ ಅನ್ಕೋತೀರಿ ಯಪ್ಪ ಹಾಗಾಗಿ SP ಹೇಳ ಜನರಿಗೆ ಏನು ಅದು ಬಹು ಹೋಗ್ಬಿಟ್ಟಿರ್ತೈತಿ ಏನಂತ SP ಹಚ್ಚಾರ ಅವರು DC ಹಚ್ಚಾರ DSP ಹಚ್ಚಾರ ಅಂತ ಈ ಬಹು ಹೋಗ್ಬಿಟ್ಟಿರ್ತೈತಿ ಅವರೇ ಆಗಿರ್ಬೋದು ಕೂಡ ಇವ್ರು ಸೇವಾ ಪ್ರತಿನಿಧಿ SP ಹೇಳಾರ ಕಟ್ಬೇಕಂತ ಹೇಳಿ ಮಂದಿಗೆ ಪಾಪ ಕೂಲಿ ಕಾಲನಲ್ಲಿ ಮಾಡೋರು ಆದ್ರ ಹಂಗ ತಿಳ್ಕೊಂಡವ್ರಿಗೆ ಈ SP ಯಾರ ಅನ್ನೋದು ಗೊತ್ತಿರ್ತೈತ್ರಿ ತಿಳ್ಕೊಂಡಿಲ್ದಾರ ಮತ್ತಿದ ಅನಿಸ್ತೈತಿ ಈಗ ಯೋಜನಾ ಅಧಿಕಾರಿಗಳು ನಿಮ್ ತಲೆಯೊಳಗೆ ಏನ್ ಬರ್ತೈತಿ ಅಧಿಕಾರಿ ಆಫೀಸರನ್ನ ಸರ್ಕಾರದವ್ರು ಅದಾರ ಅಂತ ನಿಮ್ ತಲೆ ಬರ್ತೈತಿ ಅಧಿಕಾರಿ ಅಂತ ಇವ್ರು ಯಾರು ಕರಿ ಅಂತ ಒಂದು ಆಯ್ತಪ್ಪ ನಾನು ಸಂಘ ಮಾಡ್ಕೊಂಡು ನಾ DC ಅಂತ ನಾನು DC ಅಕೌಂಟಿಗೆ ಪಾಸ್ಬುಕ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಈಗ ಸಂಘಕ್ಕೆ ಉಳಿತಾಯಕ್ಕೆ ಸಪರೇಟ್ ಇರುತ್ತೆ ಸಾಲಕ್ಕೆ ಸಪರೇಟ್ ಅಲ್ಲ ನೀವೇನಾದ್ರೂ ಕೇಳಿದ್ರೆ ನಮಗೆ ಪಾಸ್ಬುಕ್ ಇಲ್ಲದೆ ಇರೋದು ಅಕೌಂಟ್ ಮಾಡಿ ಅಂತ ನೀವು ಹೇಳಿದಿಲ್ಲ ಇಲ್ಲ ನೀವು DC ಅಕೌಂಟಿಗೆ ಪಾಸ್ಬುಕ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರೊಂದು ಸೀಲ್ ಸಿಗ್ನೇಚರ್ ಮಾಡಿ ವೀರೇಂದ್ರಗಳು ಸೈನ್ ಮಾಡಿ ಒಂದು ನಿಮ್ಗೆ ಕೊಡ್ಲಿ ಇಲ್ಲ ಕೊಡಕ್ಕಾಗಲ್ಲ ಆಮೇಲೆ PRKಗೆ ಬಾಂಡ್ ಕೊಡಕ್ಕಾಗಲ್ಲ ಅಂತ ಹೇಳಿ ಅವರೊಂದು ಸೀಲ್ ಸಿಗ್ನೇಚರ್ ಮಾಡಿ ಕೊಡ್ಲಿ ಯಾಕಂದ್ರೆ ನಮ್ಗೆ ಕಾನೂನು ಹೋರಾಟಕ್ಕೆ ಬೇಕಾಗಿದೆ ಅವ್ರಿಗೆ ಏನು ಕೊಡುದಿಲ್ಲ ಸ್ಟೇಟ್ಮೆಂಟ್ ಎಂತ ಬರ್ತಾ ಇಲ್ಲ ಅವ್ರು ಕೊಡಾಕ ಯಾರು ಕಟ್ಟಾಕ ಹೋಗ್ಬೇಡ್ರಿ ಅವ್ರು ಬರ್ಲಿ ಅವ್ರು ನಮ್ಮ ಮ್ಯಾಗ ಕ್ರಮ ತಗೊಳ್ತಾರ ತಗೊಳ್ಳಿ ಆಮೇಲೆ ತಗೊಳ್ಳಿ ಅವ್ರು ಬರುದಿಲ್ಲ ಅಲ್ರಿ ಬರೋದಿಲ್ಲ ಅಂದ್ರೆ ಹೋಗಿ ಅವ್ರು ಅತ್ತಾಗ ಬಂದ ಕ್ರಮ ತಗೊಂತವ್ರು ಅದನ್ನ ಹೇಳ್ತಾರ ಕ್ರಮ ತಗೊಳ್ಳೋದಂದ್ರೆ ನೋಟಿಸ್ ಕಳಿಸ್ಬೇಕಾ ಅದ ಕಳಿಸ್ತಾರೆ ನೋಟಿಸ್ ಕಾರಣ ಬರೀಬೇಕಾ ಬರೀ ಅಂತ ಹೇಳ್ರಿ ಏನಾಯ್ತು ಅದೇ ಸರ್ ಅವರು ಕ್ರಮ ತಗೊಂತವ್ರು ತಗೊಳ್ಳಿ ನಿಗಲಾಗಿ ತಗೊಳ್ಳಿ ಅವ್ರ ಆಗುದಿಲ್ಲ ಅಲ್ಲ ಆಗೋದಿಲ್ಲ ಅಂದ್ರೆ ಹೋಗ್ತಾರೆ ಅವ್ರ ಈಗ ನಿಮ್ಮನ್ನು ಕ್ರಮ ಮಾಡ್ತಾರೆ ಹೇಗಂದ್ರೆ ಇಲ್ಲಿ ಯಾರಾದ್ರೂ ನಿಮಗೆ ವಿರುದ್ಧ ಇದ್ರೆ ನಿಮ್ಮ ಸಂಘ ಇಲ್ಲಿ ಅವರನ್ನು ಎತ್ತಿ ಕಟ್ಟಿ ಈಗ ಯಾರು ಈಗ ನಾವು ಮಾಹಿತಿ ಕೊಡ್ಲಿಕ್ಕೆ ಬಂದಿದೆ ಇಂತಿಷ್ಟು ಜನರು ಇವರನ್ನು ಈಗ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸ್ತಾರೆ ಅದೊಂದು ಮಾಡ್ತಾರೆ ಒಂದು ಮಾತು ನಾನು ನಿಮ್ಗೆ ಕೊಡ್ತೇನೆ ನಿಮ್ಗೆ ಏನಾದ್ರೂ ಅವ್ರಿಗೆ ಲೀಗಲ್ ನೋಟಿಸ್ ಕಳಿಸಿದ್ರೆ ನಮಗೆ ಕಳಿಸ್ರಿ ನಿಮ್ ಪರವಾಗಿ ನಾವು ಫೈಟ್ ಮಾಡ್ತೀವಿ ಅದು ನನ್ನ ಜವಾಬ್ದಾರಿ ಕೋರ್ಟ್ ಒಳಗೆ ನಮ್ಮ ಅಡ್ವೊಕೇಟ್ ಅದಾರೆ ನಾವು ಫೈಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಅವ್ರು ಕೊಡಕ್ಕೆ ಬರೋದಿಲ್ಲ ನಾವು ಕೊಡ್ಲಿಕ್ಕೆ ಕಾಯಕತ್ತೀವಿ ನಾವು ಕೊಡ್ಲಿ ಬಿಡ್ರಿ ನೋಟಿಸ್ ಕೊಡ್ಲಿ ನಮ್ದೆಲ್ಲ ಭಾಳ ಹಣ್ಣು ಮಾಡ್ಯಾರ ನೋಟಿಸ್ ಕೊಡ್ಲಿ ಈಗ ಎಲ್ಲರೂ
ಪ್ರಕಾರ ಯಾರು ಕಟ್ಟಬೇಡಿ, ಏನ್ ಮಾಡ್ತಾರ ಮಾಡ್ತೀವಿ ಅವಾಗ ವಿಚಾರ ಅಲ್ರಿ. ಒಂದು ಸಾಲ ಏರಿ ಕೇಳಿಲ್ಲ ಅವ್ರನ್ನ ನಿಮ್ಮ ಅಧಿಕಾರಿ ಮಾಡ್ಬಾರ್ದು ಕೂಡ ಅಂತ ಆ ಪುಸ್ತಕ ಕಲೆಕ್ಟ್ ಮಾಡ್ಕೊಳ್ಳೋದು ಇವರು ರೋಸ್ ಪೇಮೆಂಟ್ ಮನಿ ಮಾಡ್ಬೇಕು. ಎಲ್ಲಿಗೆ ಊರಿಗೆ ಹೋಗಿ ಅಲ್ಲಿಗೆ ಹೋಗ್ಬೇಕು. ನೀನು ಮನಿ ಮಾಡ್ತಾರೆ ಇವ್ರಿಗೆ ಆ ಥರ ಹಾಸ್ತಾರೆ ಅವ್ರು. ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಏನ್ರ ಒಂದು ಸುಳ್ಳು ಹಾಕೋದೇ ತಲೆ ತುಂಬಿಡೋದ್ರಿಪ್ಪ. ಅವ್ರು ವಿಕೋಪಕ್ಕೆ ಹೋಗಿರ್ಬೇಕು ಹೆಣ್ಮಕ್ಳ. ಅದು ಹೆಣ್ಮಕ್ಳ ಬುದ್ಧಿ ಮಣ್ಕಾಗ್ತಂತ ಹಿರಿಯರ್ ಶಾಸ್ತ್ರ ಮಾಡಿದ್ದೆ. ವಿಕೋಪಕ್ಕೆ ಹೋಗ ಕಳಿಸ್ಬಿಡೋದವ್ರ. ವಿಕೋಪಕ್ಕೆ ಹೋದಾಗ ಇವ್ರಿಗಿದ್ದರಿಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಮತ್ತೆ 7 ಜನ ಕುಡ್ಕೊಂಡು ಮನೆ ಬಾಗಿಲಿಗೆ ಹೋದಾಗ ಅವ್ರು ಮರ್ಯಾದೆ ಪ್ರಶ್ನೆ ಇರ್ತಾರೆ. ಹರಾಸ್ಮೆಂಟ್ ಮಾಡೋದು ಬರೀ ಅದಾದ್ರೆ ಈಗ ಒಬ್ಬ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಅವನಿಗೆ ನೀವು ಜೋರ್ ಮಾಡಕ್ ಹೋಗ್ಬೇಡಿ. ನೋಡ್ರಿಪ್ಪ, ಯಾರ ನಿಮ್ಮ ಮನೆ ಬಾಗಿಲಿ ಬಂದ್ರೆ ಅವ್ರ ಮ್ಯಾಗ ಕೇಸ್ ಮಾಡ್ತಾವ ಅಂತ ಹೇಳ್ಬಿಡ್ರಿ. ಈಗ ಚನ್ನಗೌಡಪ್ಪ ಕಟ್ಟಿಲ್ಲ ಅಂತಂದ್ರೆ ನಾನು ಅವ್ರ ಮನೆ ಬಾಗಿಲಿಗೆ ಹೋದೆ ಅಂದ್ರೆ ನಮ್ಮ ಮ್ಯಾಗ ಕೇಸ್ ಮಾಡಿಬಿಡ್ಲಿ ಅವ್ರು. ಅಷ್ಟೇ ಮಾಡೋದ್ರನ್ನ ಅದ ಎಲ್ಲರಿಗೆ ನನ್ನ ಮನೆ ಬಾಗಿಲಿಗೆ ಯಾರ ಬಂದ್ರೆ ಅವ್ರ ಮ್ಯಾಗ ಕೇಸ್ ಮಾಡಿಬಿಡೋಲ್ಲ. ಹಂಗಲ್ಲ ಎಲ್ಲರಿಗೂ ಬರ್ತೈತಿಲ್ಲ, ತಿಳುವಳಿಕಿಲ್ಲ, ಅನುಭವ ಇಲ್ಲ. ಕಲ್ತರು ಜಾಸ್ತಿ ನೌಕರಿ ಹೋಗಿಲ್ಲ, ಅನುಭವ ಇವ್ರ ಮೇಲನೆ ಸಂಚಾರ. ಅವ್ರು ಮಾತಾಡ್ರ ಬರ್ತಾವ. ನಮ್ಮ ಮನೆ ಬಾಗಿಲಿಗೆ ಯಾರ ಬಂದ್ರೆ ಅವ್ರ ಮ್ಯಾಗ ಕೇಸ್ ಮಾಡಿಬಿಡ್ತಾರೆ. 2 ವರ್ಷ ಹೇಳೋದು ಗೊತ್ತಿದೆ ತಡಿ. ಒಂದ್ ನಿಮಿಷ ಅಲ್ಲ, ಇದು ಬಡ್ಡಿ ರೇಟ್ ಅದೊಂದು ಹೇಳ್ಬೇಕಿತ್ತು. ನಾನು ಯಜಮಾನ್ರ ನೆನಪು ಮಾಡಿ ಚಲೋ ಮಾಡಿದ್ರು. ಅಲ್ಲ ಬಡ್ಡಿದು ಈಗ ಬಡ್ಡಿದ ಈಗ 1 ಲಕ್ಷ ತಗೊಂಡಿರ್ತಾನ ಅಂತೇಳಿ ವಾರ ವಾರ ಕಟ್ಟಿ ಏನ್ ಮಾಡ್ತಾನ 50,000 ಮುಗಿಸಿರ್ತಾನ. ಮುಂದ 50,000ಕ್ಕೆ ಎಷ್ಟಕ್ಕೆ ಬಡ್ಡಿ ಕೊಡ್ಬೇಕು ನೀವು? ಇವ್ರು 1 ಲಕ್ಷ ಇದ್ದಾನೆ ಹಿಡಿತಾರೆ. ಹಂಗ ಬರುದಿಲ್ಲ. ಅದೇ ಮೀಟರ್ ಬಡ್ಡಿನ ಹಗಲೆಲ್ಲ ಯಾಕೆ ಹೇಳಕತ್ತೀನಿ ನಾನು? ಮೀಟರ್ ಬಡ್ಡಿ ಅಂದ್ರೆ ಅದೇ. ಇವರು ಸಂಘದ ಲೈಸೆನ್ಸ್ ಇಟ್ಕೊಂಡಾರ ಮೆಡಿಕಲ್ ಶಾಪಿಂದ. ಇದು ಮೀಟರ್ ಬಡ್ಡಿ ಅಂದ್ರೆ ಏನಿದು? ಲಿಕ್ಕರ್ ಇದು ಏನೋ ಈ ಬಟ್ಟಿ ಸರ ದಂಧೆ ಇದು, 2 ನಂಬರ್ ದಂಧೆ ಇದು. ಸಂಘ ಏನ ನೋಡಪ್ಪ, ನಮ್ದು ಟ್ರಸ್ಟ್, ದೇವ್ರ ಕೆಲಸ, ಮೆಡಿಕಲ್ ಶಾಪ್, ಅದು ಔಷಧಿಗಳಿಗೆ ಕೊಡ್ತಾರೆ. ಇವ್ರು ಏನ್ ಮಾಡಕತ್ತಾರ? ಬೋರ್ಡ್ ಇಟ್ಟಿದ್ದು ಸಂಘದ ಬೋರ್ಡ್ ಇಟ್ಟಾರ. ಮಾಡಕತ್ತಿದ್ದೇನೆ ಈಗ ಬಹಳ ಕರೆಕ್ಟ್ ಇದ್ರೆ ಅವ್ರೀಗ 50,000 ರೂಪಾಯಿನ ತುಂಬಿನಪ್ಪ 1 ಲಕ್ಷದಾಗ. ಬಡ್ಡಿ ಎಷ್ಟು ಕಟ್ಟಬೇಕು ಮುಂದಿನ ದಿನ? 50,000 ಮಾಡೋದನ ಇಲ್ಲ. ಮೀಟರ್ ಬಡ್ಡಿ ಅನ್ನೋದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರ. ಲಿಕ್ಕರ್ ಶಾಪ್, ವೈನ್ ಶಾಪ್ ಇಟ್ಕೊಂಡು ಲಿಕ್ಕರ್ ಶಾಪ್ ಮಾಡ್ತಾರ ಅಂದ್ರೆ ನೀವು ಪ್ರಶ್ನೆ ಮಾಡಿದ್ರೆ ನೀವು ಮಂಜುನಾಥಗೆ ಅವಮಾನ ಮಾಡ್ತೀರಿ. ಬೋರ್ಡ್ ಏನೈತಿ ಮೆಡಿಕಲ್ ಶಾಪ್ ಬೋರ್ಡ್ ಹೆಸರು ಏನೈತೆ ಅವರು? ಶ್ರೀ ಧರ್ಮಸ್ಥಳ ಮಂಜುನಾಥ ಮೆಡಿಕಲ್ ಶಾಪ್. ಒಳಗೆ ಏನಿಟ್ಟಾರೆ? ಬಾರ್ಡ್ ವಿಸ್ಕಿ, ಬ್ರ್ಯಾಂಡಿ, ಪೆನಿ ಎಲ್ಲ ಇಟ್ಟಾರೆ. ಇದನ್ನ ಯಾಕೆ ನೀವು ಮಾಡಕತ್ತೀರಿ ಅಂದ್ಕೊಳ್ಳಿ? ಬೋರ್ಡ್ ಏನೈತಿ? ಮಂಜುನಾಥ ವೈನ್ ಶಾಪ್, ಮೆಡಿಕಲ್ ಶಾಪ್. ನಿಮ್ ಮಂಜುನಾಥಗೆ ನೀನು ಅವಮಾನ ಮಾಡ್ತೀನಿ, ನಮ್ಮ ಹಿಂದೂ ದೇವರಿಗೆ ಅವಮಾನ ಮಾಡ್ತೀನಿ ನೀನು ಅಂತ ಪಾಪ ಹೆದರ್ ಬಿಡ್ತಾರೆ. ಅಯ್ಯೋ ನಾ ತಪ್ಪು ಮಾಡಿದೆ ಮಂಜುನಾಥ ಸ್ವಾಮಿ ಅಂತ ಹೇಳಿ ಹೋಗ್ಬಿಡ್ತಾರೆ. ನಮಗೆ ಹೆಣ್ಮಕ್ಳ ಸಾಲ ನಾವ್ ಯಾವ ಇದಕ್ಕೆ ಹೋಗಲ್ಲ. ಮರ ಧರ್ಮಸ್ಥಳ ಸಂಘದ ದೇವ್ ಇದನ್ನ ಮಾಡ್ತೀಯ, ಅವಮಾನ ಮಾಡ್ತೀಯಲ್ಲ ಅಂತ ಕಟ್ಟಿ ಸುಮ್ಮನೆ ಕೈ ಮುಗಿದಾರೆ. ನನ್ ಕೈ ಮುಗಿದು ಅಲ್ಲ, ಅವರು ಸುಪ್ರೀಂ ಕೋರ್ಟ್ನಾಗ ಏನ್ ಬರೆದು ಕೊಟ್ಟಾರ? ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಜೈನರ ಸ್ವಂತ ಆಸ್ತಿ, ಹಿಂದೂಗಳಿಗೂ ಇದು ಅಂತ ಬರೆದು ಕೊಟ್ಟಾರ. ಅಲ್ರಿ ಕರೆಕ್ಟ್ ಐತ್ರಿ. ನೀವು ವಾಸ್ತವ್ಯ ನೋಡ್ರಿಲ್ಲ, ನಾವು ಹೋಗಿವ್ರಿ ಒಂದ್ 15ರಿಂದ 20 ಸರಿ ಹೋಗಿವ್ರಿ. ಅಲ್ಲೇ ನೀವು ಸಿಟ್ಟು ಬರ್ಬೋದು. ಜೈನ ಧರ್ಮದವ್ರಿಗೆ ಬೇರೆ ಒಂದು ವಿಶೇಷನ ಐತ್ರಿ. ಅಲ್ಲಿ ವಿಶೇಷಣ ಐತ್ರಿ. ಅವ್ರಿಗೆ ಮಲಗಾಕಾತು, ಊಟಕ್ಕಾತು, ಪೂಜೆ ವ್ಯವಸ್ಥೆ ಆತು, ಜಳಕದ್ದಾತು, ಅವ್ರಿಗೊಂದು ವಿಶೇಷತೆ ಮಾರ್ಗನ ಐತ್ರಿ. ಮಾರ್ಗನ ಬೇರೆ ಐತಿ. ನಾವೇನು ಹಿಂದೂ ಮುಸ್ಲಿಮ್ಸ್ ಬೇರೆ ಧರ್ಮದವ್ರು ಹೋಗಲ್ಲ. ನಮ್ದೇನು ಐದ ಸಮಾಜ ಐತಲ್ಲ, ಐದ ಸಮಾಜ ಹೋದಾಗ ಅವ್ರಿಗೆ ಬೇರೆ ಬರ್ತಾರ. ಅವ್ರೆಲ್ಲ ಕೆಲವೊಂದು ಜನ ಬಡವ್ರು ಜನ ಇರ್ತಾರೆ. ಇವರು ಅವಾಗಲೇ ನೀವು ಒಂದು ಐಡಿಯಾ ಹೇಳಿಸಿ, ಈಗ ಬ್ಯಾಂಕಿನ ಜೊತೆಗೆ ಒಂದು 10 ಜನ ಸೇರಿ BDO ಹತ್ರ ಒಂದು
ಆಮೇಲೆ ಬ್ಯಾಂಕಿಗೆ ಹೋಗ 0% ಬಡ್ಡಿ ಲೋನ್ ಸಿಗ್ತೈತಿ. ಸುಮ್ಮನೆ ಈ ತರ ನಾವು ವಾರ ಬಡ್ಡಿ ಕಟ್ಟೋದ್ರ ಬಗ್ಗೆ ತಿಂಗಳ ಪರ್ ಮಂತ್ ಕಟ್ಕೋಬಹುದು. ಈ ಊರೊಳಗೆ ಒಂದು ಮಾಡ್ರಿ, ಎಲ್ಲ ಸಮುದಾಯದವರು ಇರ್ಲಿ, ಕುರುಬರು ಇರ್ಲಿ, ಬ್ಯಾಡ್ರಿ ಇರ್ಲಿ, ವೀರಶೈವ ಸಮಾಜದವ್ರು ಇರ್ಲಿ, ಜೈನರು ಇರ್ಲಿ, ಹರಿಜನರು ಇರ್ಲಿ, ಎಲ್ಲರೂ ಸೇರಿ ಒಂದು ಸಂಘ, ಒಂದು 15-20 ಜನ ಸಂಘ ಮಾಡ್ಕೊಂಡು ಸ್ತ್ರೀ ಶಕ್ತಿ ಹೆಣ್ಮಕ್ಳಿಗೂ ಒಂದು ಸಪ್ರೇಟ್ ಮಾಡ್ಕೊಂಡ್ರಿ ಅದನ್ನ ತಗೊಂಡು ನೀವು ಬ್ಯಾಂಕಿಗೆ ಹೋದ್ರೆ ನಿಮ್ಗೆ 0% ಕೊಡ್ತಾರೆ. SBI ಹೋಗ್ರಿ, ಕರ್ನಾಟಕ ಬ್ಯಾಂಕ್ ಒಳಗೆ ಮಾಡ್ತಾರೆ. ಆಮೇಲೆ ಮತ್ತೆ ನಿಮ್ಗೆ ಸಬ್ಸಿಡಿ ಸಿಗ್ತೈತೆ ಅದ್ರೊಳಗೆ, ಸಬ್ಸಿಡಿ ಸಿಗ್ತೈತೆ ಅದ್ರೊಳಗೆ. ಈ ಇದ್ರ ಬರ್ತೈತಲ್ಲ ಏನು ಕೃಷಿ ಬಳಕೆಗೆ ಸಬ್ಸಿಡಿ ಬರ್ತೈತಿ. ನೀವು ಆ ಸಂಘದಿಂದ ನೀವು ಒಂದು ಟ್ರ್ಯಾಕ್ಟರ್ ಹಣ ಇಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಐತಿ. ಈಗ ಏನಂತ ಹೇಳಿದ್ರೆ ಫಾರ್ಮರ್ಸ್ ಪ್ರೊಡಕ್ಷನ್ ಕಂಪನಿ ಅಂತ ಹೇಳಿ ಎಲ್ಲ ಕಡೆ ಕೇರಳದೊಳಗೆ ಸಕ್ಸಸ್ ಆಯ್ತು. ಗ್ರೀನ್ ಬ್ರಿಗೇಡ್ ಅಂತ ಮಾಡ್ಕೊಂಡು ಅವ್ರು ಇದೇ ರೀತಿ ಸಂಘ ಮಾಡಿಕೊಂಡು ಒಂದಿಷ್ಟು ಹಣನ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ನೀವು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಬಾರ್ಡ್ ಅದಕ್ಕೆ 80 ರೂಪಾಯಿ ಕೊಡ್ತಾರೆ. 20 ರೂಪಾಯಿ ಮಾಡಿದ್ರೆ ಟೋಟಲ್ 1 ರೂಪಾಯಿ ನಬಾರ್ಡ್ ಹತ್ರ ಬರ್ತದೆ. ನೀವು ಅದರಿಂದ ಏನು ಮಾಡ್ಬೋದು, ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಾ ಅಗ್ರಿಕಲ್ಚರ್ಗೆ, ಒಂದು ನಿಮ್ಮ ಸಂಘದಿಂದ ಒಂದು ಟ್ರ್ಯಾಕ್ಟರ್ ಅಂತ ಕೊಡ್ತಾರೆ, ಅಥವಾ ಹುಲ್ ಕಟ್ಟುವ ಮಷಿನ್ ಕೊಡ್ತಾರೆ. ಆಮೇಲೆ ಹೊಟ್ಟು ತೆಗಿತೈತಲ್ಲ, ಬಿಡಿಸ್ತೈತಲ್ಲ, ಹೊಟ್ಟು ತೆಗಿತೈತಲ್ಲ, ಅದನ್ನು ಕೊಡ್ತಾರೆ. ಅವೆಲ್ಲ ಸೌಲಭ್ಯಗಳು ಅದಾವ. ಅದಕ್ಕೆ ಒಂದು ಸಂಘ ಮಾಡ್ಕೊಂಡ್ರೆ ಕೃಷಿ ಇದರಿಂದ ಕೇಂದ್ರ ಸರ್ಕಾರದಿಂದ ಬರ್ತೈತಿ, ರಾಜ್ಯ ಸರ್ಕಾರದಿಂದ ಬರ್ತೈತಿ. ಬಟ್ ನೀವು ಬ್ಯಾಂಕ್ ಒಳಗೆ ಮಾಡ್ಬೇಕು. ಬ್ಯಾಂಕ್ ಒಳಗೆ ನೀವು ಮಾಡಿದ್ರೆ ಕೊಟ್ಟೆ ಕೊಡ್ತಾರ. ಅದನ್ನ ಈಗ ರೊಟ್ಟಿ ಮಾಡೋ ಮಷೀನಿಗೆ ಎಷ್ಟೋ ಮಂದಿ ಒದ್ದಾಡ್ತಾರ, ರೊಟ್ಟಿ ತಗೊಳ್ಳೋ ಮಷೀನಿಗೆ. ಆಮೇಲೆ ಅಡಿಕೆ ತಟ್ಟೆ ಮಾಡ್ತಾರ, ಹೋಮ್ ಮಿನಿಸ್ಟ್ರಿ ಕೊಟ್ಟೆ ಕೊಡ್ತಾರೆ. ನೀವು ಅದನ್ನ ಮಾಡ್ರಿ, ಒಂದು 10 ಜನ ಒಟ್ಟಾಗ್ರಿ. ಯಾರಿಗೂ ಬೈಬೇಡ್ರಿ, ಯಾಕಂದ್ರೆ ಎಲ್ಲರೂ ನಮ್ಮವ್ರು, ಎಲ್ಲ ಸಂಘ. ನಾನು ಅದ ಹೇಳ್ತೇನೆ, ನಾವು ಸಂಘದವ್ರು ಬಯಕತ್ತಿಲ್ಲ, ಇಲ್ಲೇ ಸಂಘದ ಸದಸ್ಯರ ಜೊತೆಗೆ ನಾವು ಮುದ್ದಾಡಕತ್ತಿಲ್ಲ. ನೀವು ಒಂದು ಸಂಘ ಮಾಡಿ ಬ್ಯಾಂಕಿಗೆ ಒಂದು ಅರ್ಜಿ ಕೊಡ್ತಾರೆ, ಕೊಡ್ಬೇಕು. ಅವರು ಎಲ್ಲ ಬ್ಯಾಂಕಿನ ಮುಂದೆ ಬೋರ್ಡ್ ಹಾಕ್ಯಾರ, ನಾವು ಸ್ವಸಹಾಯ ಇದಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ. $1 ಲಕ್ಷ ಟ್ಯೂಷನ್ ತಂದ್ರಿ, $1 ಲಕ್ಷ ಟ್ಯೂಷನ್ ಬಂದು ನಿಮ್ಗೆ 10,000-5,000 ಲಂಚ ಕೊಡ್ಬೇಕು. ಸಾಲ ಟ್ಯೂಷನ್ ತಂದ್ರೆ ನಂಗೆ ಅರ್ಜೆಂಟ್ ಐತಿಪ್ಪ ಅಂತಂದ್ರೆ ನಾ ಕೊಡ್ಲೇಬೇಕಾಗತ್ತೆ. ಇಲ್ಲಿ ಧರ್ಮದ ಸಂಘದಾಗ ಲಂಚ ಕೊಡ್ಬೇಕು. ಒಳಗಿನೊಳಗ ಗೊತ್ತಿರ್ಬಾರ್ದು. ಬಟ್ ಮತ್ತೆ ಅಕಸ್ಮಾತ್ ಯಾರು ಸತ್ತಾರ ಅಂತಂದ್ರೆ ಅವ್ರು ಮತ್ತೆ ಗೌರ್ಮೆಂಟ್ ಮತ್ತೆ ಅವ್ರು ಇದನ್ನ ಕೊಡ್ತಾರೆ. ಅವ್ರು ಸತ್ತಾರ, ಇವ್ರು ಸತ್ತಾರ. ಮತ್ತೇನ ನೋಡ್ಸಿದ್ರಿ ಸಾಲ ಕಟ್ಟ ವಿಚಾರವಾಗಿ ಅಂತ ಗೊತ್ತಾತ. ಮುಂದೆ ಏನ್ ಮಾಡ್ಬೇಕು? 6 ತಿಂಗಳಾತ, 1.5 ವರ್ಷ ಆತ ತೀಸನ್. $1 ಲಕ್ಷ ರೊಕ್ಕ ತೀಸನ್ ಅಂತಂದ್ರೆ ಅದು ಉಳಿತಾಯ ಇಲ್ಲ. ನಿಮ್ಗೆ ಉಳಿತಾಯ ಐತಲ್ಲ, ಈಗ ಮೊನ್ನೆ ವಾದ ಮಾಡಿದ್ಬಿಟ್ಟೆ ನಿಮಗೆ ಹೇಳೇ ಕೊಟ್ಟು ನಾವು ಅವತ್ತೇನು ಮುಚ್ಕೊಂಡಿದ್ರೇನ ಅಂತ ಅಂತಾರೆ. ಇವ್ರು ಮುಚ್ಕೊಂಡಿದ್ರೇನ ಹೇಳೇ ಕೊಟ್ಟ ಧರ್ಮಸ್ಥಳ ಇದು ಏನು ಇಲ್ಲ ಬಡ್ಡಿ ಇದು ಹಾಕತಿ ಅಂತ ಹೇಳೇ ಕೊಟ್ಟವ್ರು. ಆ ಬಳಿಕ ಸಾಲ ಕೊಡ್ತಾರೆ. ಏಜೆಂಟ್ ಏನಿರ್ತಾರೆ ಊರಾಗ ಅವ್ರಿಗೆ 10,000 ರೂಪಾಯಿ ಕಮಿಷನ್ ಐತಿ. ಅವ್ರು ಉದಾಹರಣೆ ಹೇಳಿಬಿಡ್ತಾರೆ. ಅವರು ನಮ್ಮ ಜೊತೆ ಸೇರ್ಕೊಂಡಿಲ್ಲ. ಸಂಘದ ಈಗ ಒಂದು ನೀವು ತಿಳ್ಕೊಂಡ್ರಿ, ನಾವು ಯಾರು ಸಂಘದ ಸದಸ್ಯರಿಗೆ ವಿರೋಧ ಮಾಡಕ್ಕಾಗಿಲ್ಲ. ಧರ್ಮಸ್ಥಳ ದೇವಸ್ಥಾನಕ್ಕಂತೂ ವಿರೋಧ ಅಲ್ಲೇ ಅಲ್ಲ. ಶಿವ ನಮ್ಮ ದೇವಸ್ಥಾನ, ನಮ್ಮ ದೇವರು. ಧರ್ಮಸ್ಥಳ ಅಂತ ಶಕ್ತಿ ಇರುವಂತ ದೇವರು. ನಾವು ಏನ ಇವತ್ತಿಗೂ ಕೂಡ ನಮ್ಗೆ ಏನ ಸಂಪ್ರದಾಯ ಐತಿ ನಮ್ಮ ಮನೆಯೊಳಗ, ಗಂಡು ಹುಟ್ಟಿದ್ರೆ ಮಂಜುನಾಥ್ ಅಂತ ಹೇಳ್ತೀನಿ, ಹೆಣ್ಣು ಹುಟ್ಟಿದ್ರೆ ಮಂಜು ಹೆಸರಿನಾಗ ಹೇಳ್ತೇನೆ ಅಂತ ಮಂಜುನಾಥ್ ಹೇಳ್ತಾರೆ. ಅಂದ್ರೆ ಆ ದೇವಸ್ಥಾನಕ್ಕೆ ನಾವು ಹರಕೆ ಹೊರ್ತೇವೆ. ನಾವು ಏನ ಜಾಗದಾಗ ನಮ್ಗೆ ತೊಂದರೆ ಆತಂದ್ರೆ ಮಂಜುನಾಥ್ ಕೇಳ್ಕೊತೀವಿ. ಹಿಂಗಾಗಿ ನಾವು ದೇವ್ರ ವಿರೋಧಿಗಳು ಯಾರಲ್ಲ. ಆದ್ರೆ ನಮಗೇನ ಆ ದೇವ್ರನ್ನ ಮುಂದಿಟ್ಟು ಹಿಂಗ್ ಮಾಡಕತ್ತಾರಲ್ಲ. ನಮ್ಮ ಹೆಣ್ಮಕ್ಳು ಹಾಳಾಗ, ನಮ್ಮ ಹೆಣ್ಮಕ್ಳು ಕೊಲೆ ಆಗತ್ತಾರ, ನಮ್ಮ ತಂಗಿಯರನ್ನ ಕೊಲೆ ಆಗತ್ತಾರ. ಕೇಳಿದ್ರೆ ಏನ್ ಮಾಡಕತ್ತಾರ? ಅಲ್ಲಿ ಧರ್ಮಸ್ಥಳದೊಳಗೆ ಜಾಗೃತಿ ಮಾಡಬೇಕು. ಯಾರು
ಬಲವಂತವಾಗಿ ನಾನು 50% ಬಡ್ಡಿ ಅದು ಕಟ್ತೀನಿ ನಾನು, ನೀವು ಯಾರು ಕಟ್ತೀನಿ ಹೌದಲ್ಲ. ನಾವು ಹಳ್ಳದ ಬೀಳಾಕ ರೆಡಿ ಆಗ್ಯಾನೆ ಅಂತ ಹೇಳಿದ್ರೆ ನೋಡಪ್ಪ ಹಳ್ಳ ಐತಿ ಬೀಳ್ಬೇಡ ಅಂತ ಹೇಳ್ತೀನಿ. ನಾನು ಬೀಳವನೇ ಅಂತ ಹೇಳಿದ್ರೆ ನಾ ಹೆಂಗೆ ಕಡೆಯಾಗೈತಿ? ನಮ್ಮ ಮನೆ ಮಕ್ಕಳನ್ನ ಹಠ ಮಾಡೋದು ಕಡೆ ಆಗ್ತೈತೆ. ಬಲವಂತವಾಗಿ ಊಟ ಮಾಡ್ಸೋಕ್ಕಾಗಿಲ್ಲ, ಬಲವಂತವಾಗಿ ಊಟ ಮಾಡಬೇಡ ಅಂತ ಬೆಳಕಾಗಿಲ್ಲ. ಅಂತ ಹೊತ್ತಾಗಿ ನಿಮ್ಮೊಬ್ಬರಿಗೆ ಯಾರಿಗೆ ನಾವು ಹೋಗಿ ರೊಕ್ಕ ಕಟ್ಟಿ ನಾವು ಹೇಳೋದೇನು ಇಂಥ ಮೋಸನ ಉದಾಹರಣೆ ಸಮೇತ ಸಾಕ್ಷಿ ಸಮೇತ ಹೇಳಬೇಕು. ಬೇಕಾದ್ರೆ ಇಲ್ಲೇ ರವೀಂದ್ರ ಶೆಟ್ಟರ್ ಅದಾರ, ಅದಕ್ಕೆ ಎಲ್ಲರೂ ಸೇರ್ಕೊಂಡ ಬಂದಿದ್ದೀವಿ. ನಿಮ್ಗೆ ಏನು ಡೌಟ್ ಐತಿ ಅದನ್ನು ಕೇಳಿ. ಅದಕ್ಕೆ ನಮ್ಮ ಇವ್ರು ಗೌಡರು ಹೇಳ್ತಾ ಇದ್ರು, ಒಂದು ಕಡೆ ಬಂದು ಮಾಡ್ತೇವೆ, ಒಂದ್ಸರಿ ನೀವು ಎಲ್ಲ ಸೇರ್ತೇವೆ, ಎಲ್ಲರೂ ಬಂದು ಹೋಗಿ ಸೇರಿ ಬಂದು. ಈಗ ಇವರು ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಇನ್ನೇನು ಬಂದಿದ್ದಾರೆ, ಪೂರ್ತಿ ಊರೇ ಬಿಟ್ಟು ಹೋಗ್ಬಿಟ್ರ. 5 ಲಕ್ಷ ತಗೊಂಡವ 10 ವರ್ಷ ನಿನ್ನೆ ಬಂದಿದ್ದಲ್ಲ ಹೇರ್ ಕಟಿಂಗ್ ಸಲೂನ್ ಐತಿ. 5 ಲಕ್ಷ ತಗೊಂಡು 10 ವರ್ಷದ ವಾರ ಕಟ್ಕೊಂತಾನ ಬಂದ. ಅವ್ನು ಹೊಲ ಮಾರ್ಕೊಂಡ, ಅದು ಮನಿ ಮಾರ್ಕೊಂಡ, ಈ ಊರ ಬಿಟ್ಟು ಹೋಗ್ಯಾನ. ನಿನ್ನೆ ನಾವು ಬಂದಿದ್ದಕ್ಕೆ ನೋಡಿ ಅವ್ನು ಬಂದ. ನಮ್ಮ ಉದ್ದೇಶ ಇಷ್ಟೇ, ನೋಡ್ರಪ್ಪ ಇಲ್ಲಿ ಮೋಸ ಆಗುತ್ತೆ ಅಂತ ನಿಮ್ಗೆ ಹೇಳಕತ್ತೀನಿ. ನಿಮ್ಗೇನಾರ ಡೌಟ್ ಇದ್ರೆ ಕೇಳ್ರಿ, ನಿಮ್ಗೇನಾರು ಸಂಶಯ ಇದ್ರೆ ಕೇಳ್ರಿ. ಹಿಂಗೆ ಆಗಕತ್ತೈತಿ. ನೀವು ಯಾರಿಗೆ ಇಲ್ಲ ರೀ ನಾವು ಕಟ್ತೀವಿ, ವಾರಕ್ಕೆ 20-30%, 50% ನಾವು ಕಟ್ತೀವಿ, ನಾವು ಕಟ್ಟ್ರಿ. ನಾವು ಕಟ್ಟೋರಿಗೆ ಬೇಡ ಅಂತ ಹೇಳಂಗಿಲ್ಲ, ಆದ್ರೆ ಮೋಸ ಆಗಕತ್ತೈತಿಲ್ಲ. ಇದು ತಪ್ಪು. ಬ್ಯಾಂಕ್ ನಿಯಮ ಬೇರೆ ಮಾಡಕತ್ತಾರೆ ಇವರು. RBI ಅಂತ ಒಂದು ದೊಡ್ಡದ ಸಂಸ್ಥೆ ಐತಿ, ಇಡೀ ದೇಶದ ಪೂರ್ತಿ ಕವರ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎತ್ತಿ ಕಟ್ಟಾಕತ್ತಾರೆ ಮುಂದಿನ. ಮತ್ತು ನಾವು ಎಲ್ಲಿಗೆ ಯಾರಿಗೆ ಕೇಳಬೇಕು? ಹಿಂಗಾಗಿ ಹೋರಾಟ ಜೋರಾಗಿ ಸ್ಟಾರ್ಟ್ ಆಯ್ತು. ಅದಕ್ಕೆ ನಮ್ದು ಫಸ್ಟ್ ನಾನು ನಿಮ್ಗೆ ಹೇಳಕತ್ತೇನೆ, ನಾವು ಯಾರು ಧರ್ಮಸ್ಥಳದ ವಿರೋಧಿಗಳಲ್ಲ, ದೇವಸ್ಥಾನದ ವಿರೋಧಿ ಅಲ್ಲ. ನಮ್ಗೆ ಏನೈತಿ, ನ್ಯಾಯ ಸಿಗ್ಬೇಕಲ್ಲಿ. ಒಂದೇ ಶಕ್ತಿ ಇರೋ ದೇವರು, ನ್ಯಾಯ ದೇವತೆನ. ಈಗ ನಮ್ಮ ಇದ್ರಾಗ ಊರಾಗ ಹೊಲ ಮನೆ ಜಗಳ ಅಂತಂದ್ರೆ ನಾವು ಮಂಜುನಾಥ ಸ್ವಾಮಿಗೆ ನಾವು ಹರಕೆ ಹೊರ್ತೇವೆ. ಆಯ್ತು ಹೋಗಿ ಒಂದು 10 ರೂಪಾಯಿ ಹಾಕಿ ಬರ್ತೇವೆ, 100 ರೂಪಾಯಿ ಹಾಕಿ ಬರ್ತೇವೆ, ನಮ್ಮ ನ್ಯಾಯ ಅಂತ ಕೇಳ್ತೀವಿ. ಆದ್ರೆ ಅದ ಜಾಗದಾಗ ನಿರಂತರವಾಗಿ ಕೊಲೆ ಆಗತ್ತೆ, ಬೇಕಲ್ಲ ನ್ಯಾಯ. ಇವ್ರು ಪ್ರತಿ ಸಾರಿ ನ್ಯಾಯ ನೀವು ಯಾಕೆ ಮಾತಾಡಂಗಿಲ್ಲ ಅಂತೇಳಿ ನೀವು ಧರ್ಮಸ್ಥಳ ವಿರೋಧಿಗಳಂತ ಹೇಳ್ಬೇಕು. ನಾವು ಧರ್ಮಸ್ಥಳದ ವಿರೋಧಿಗಳಲ್ಲ, ನಾ ಇರೋ ಈ ಊರವ್, ನಾವು ಧಾರವಾಡದವ್ರು. ನಾವು ಎಲ್ಲಪ್ಪ ಯಾರದಾರ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಗೊತ್ತಿಲ್ಲ. ನಿಮ್ಗೆ ಗೊತ್ತು ಎಲ್ಲಪ್ಪ ಯಾರು ಅಂತೇಳಿ. ಅವ್ನ ಇನ್ಕಮ್ ಎಷ್ಟು ಐತಿ, ಅವ್ನು ಎಷ್ಟು ಹೊಲ ಐತಿ, ಅವ್ನು ಎಷ್ಟು ಪೀಕ್ ಬರ್ತೈತಿ ನಿಮ್ಗೆ ಗೊತ್ತಿರ್ತೈತಿ. ನೀವು ಹೇಳ್ತೀರಿ ನೋಡ್ರಿ ನಿಮ್ ಪೀಕ್ ಚಲೋ ಬರ್ತೈತಿ, ಇವನಿಗೆ ಒಂದು 50,000 ಕೂಡ ಕಡ್ಡಿ ಇಲ್ಲ ನೀವು ಅಂತ ಬ್ಯಾಂಕ್ ಮ್ಯಾನೇಜರ್ ನೀವು ರೆಕಮೆಂಡ್ ಮಾಡ್ತೀರಿ. ಅವಾಗ ಅವ್ರು ಅವನಿಗೆ 50,000 ಕೊಡ್ತಾರೆ. ಕೊಡ್ಬೇಕಂತ ಹೇಳಿದ್ರೆ ಅವನ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು. ಗುಂಪಿನಾಗ ಬಂತ ಹೇಳಿದ್ರೆ ಗುಂಪಿಂದ ಅಕೌಂಟ್ ಮಾಡ್ಬೇಕು. ಒಂದು ಅಗ್ರಿಮೆಂಟ್ ಆಕೈತಿ. ಅಗ್ರಿಮೆಂಟ್ ಈಗ 10 ಜನ ಮಾಡಿದ್ರಲ್ಲ, ಎಲ್ಲ 10 ಜನಕ್ಕೂ ಕೂಡ ಕಂಡೀಷನ್ಸ್ ಏನೇನದವ ಅಂತ ತೋರಿಸ್ಬೇಕು. ಏನ್ ಕಂಡೀಷನ್ ಹಾಕೊಂಡಿರಿ ನೀವು ಅದು ತೋರಿಸ್ಬೇಕಂತ. ಇಲ್ಲಿ ಏನಾಗತ್ತೈತಿ, ಇವ್ರು ಏನ್ ಮಾಡ್ಕೊಂಡ್ರು, ಯಾರಿಗೂ ಗೊತ್ತಿಲ್ಲದಾಗ ಅವರೇ ಮಾಡ್ಕೊಂಡ್ಬಿಟ್ರಿ. ಸೀದಾ ಅಂತಲೇ ಬೆಂಗಳೂರಾಗ ಬ್ಯಾಂಕಿನ ಹೆಡ್ ಕೊಟ್ಟಾಗ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ರು. ಮಾಡ್ಕೊಂಡ್ ಬಳಿಕ ಏನ್ ತೋರ್ಸಾಕತ್ತಾರ ಇಲ್ಲಿ, ನಾವು ಸಂಘ ಹತ್ರ ಮಾಡಿಟ್ಟಿದ್ರ, ರೆಡಿಮೇಡ್ ಸಂಘ ಇದ್ವಾ, ನಾವು ಸಂಘದಿಂದ ತಗೊಂಡ್ವಿ ಅಂತ ತೋರಿಸಿದ್ರು. ಸಂಘದಿಂದ ತಗೊಂಡ್ರೆ ಯಾವ ಬ್ಯಾಂಕ್ ಅಂತ ನಿಮ್ಗೆ ಹೇಳ್ಬೇಕಲ್ಲಪ್ಪ ಅವ್ರು. ನಿಮ್ಗೆ ಹೇಳ್ಬೇಕು, ಹೌದಪ್ಪ ಇಂಥ ಬ್ಯಾಂಕ್ ಇದ್ರ ನನಗೆ ಎಲ್ಲಪ್ಪ ಈ ಬ್ಯಾಂಕ್ ಇಂದ ಕೊಟ್ಟೇನೆ ಅಂತ ಎಲ್ಲಪ್ಪ ಹೇಳ್ಬೇಕು. ಆಮೇಲೆ ಸಂಘದಿಂದ ಲೋನ್ ಕೊಟ್ಟಾಗ ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಬರ್ಬೇಕು ಅವನು. ಆಮೇಲೆ ನಿಮ್ಗೆ ಏಜೆಂಟ್ ಮಾಡಿದ್ರೆ ನಿಮ್ಗೆ ಒಂದು ಲೆಟರ್ ಕೊಡ್ಬೇಕು ಬ್ಯಾಂಕ್ನವ್ರು, ನೋಡ್ರಿ ನಾವು ನಿಮ್ಗೆ ಏಜೆಂಟ್ ಅಂತ ಮಾಡೀವಿ. ಈಗ ರಿಕವರಿ ಮಾಡ್ಬೇಕಾದ್ರೆ ನಿಮ್ಗ ಬ್ಯಾಂಕ್ ಸ್ಟೇಟ್ಮೆಂಟ್ ಈಗ ಎಲ್ಲಪ್ಪ ಏನೋ 6 ತಿಂಗಳು ಕಟ್ಟಾನಪ್ಪ, ದುಡ್ಡು ಕಟ್ಟಾನ, ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾಗ ಇರ್ಬೇಕು ಬೇಡ? ಹೌದು. ಈಗ ನೀವು ಕೊಟ್ರಿ, ನೀವು ತುಂಬಲಿಲ್ಲ ಅಂತಂದ್ರೆ ಏನ್ ಗ್ಯಾರಂಟಿ? ಅವ್ ಕೊಟ್ಟಾನಪ್ಪ ನಿಮ್ಗೆ, ನಾವು ಉದಾಹರಣೆ ಕೊಡತ್ತೆ. ನೀವು ಬ್ಯಾಂಕಿಗೆ ಕಟ್ಬೇಕು ನೀವು, ಹೌದಾ? ನೀವು ಮನೆ ಒಳಗೆ ಇಟ್ಕೊಳಕ್ಕಾಗಲ್ಲ. ಇಲ್ಲಪ್ಪ ನನ್ನ ಟ್ರಸ್ಟ್ ಐತಿ, ನಾ ಟ್ರಸ್ಟಿಗೆ ಹಾಕೊಂಡೇನಂತಂದ್ರೆ ಇವ್ರೇನ್ ಹೇಳಕತ್ತಾರೆ, ಈಗ ನಮ್ದು ಟ್ರಸ್ಟಿಗೆ ಆಯ್ತು, ನಾವು ಟ್ರಸ್ಟ್ ಅದು ಅಂತ ಹೇಳ್ತಾರೆ. ನೀವು BC ಏಜೆಂಟ್ ಅಂತ ಮಾಡಿದ ಬಳಿಕ ನಿಮ್ಮ ಟ್ರಸ್ಟ್ ಒಳಗೆ ಯಾಕೆ ಹಾಕೊಳಕತ್ತೀರಿ? ಒಂದೇ ಹಾಕೊಳಕ್ಕಾಗತ್ತೆ. ಆ ಬಳಿಕ ಎಲ್ಲಪ್ಪ ಬ್ಯಾಂಕಿಗೆ ದುಡ್ಡು ಕಟ್ಟ್ಯಾನ ಅಂತ ಹೇಳಿದ್ರೆ ಅವ್ನು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕ. ಇಲ್ಲಿ ಯಾರ್ಯಾರು ಬುದ್ಧಿವಂತರಿದ್ರಿ, ಸಿಬಿಲ್ ಸ್ಕೋರ್ ಅಂತ ನಿಮ್ಗೆ ಗೊತ್ತಿರ್ತದೆ. ಒಂದು ಮೋಟರ್ ಬೈಕ್ ನೋಡಿದ್ರೆ ನೀವು ಸಾಲ ಅಂತ ತಗೊಂಡ್ರಿ, ಸಾಲದ ಮೇಲೆ ತಗೊಂಡಿರ್ತೀರ, ತಿಂಗಳ ಕಟ್ಟಿದ್ರೆ ನಿಮ್ದು BC ಏನದು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತೈತೆ. ಆಕೈತೇನೆ ಇಲ್ಲ? ಆಕೈತಿ. 400 ಇಂದ 500. ನೀವು 3 ವರ್ಷ ತಿಂಗಳಲ್ಲ ವಾರ ಕಟ್ಟಿದ್ರು ನಿಮ್ದು ಇನ್ಕ್ರೀಸ್ ಆಗಿಲ್ಲ. ಬ್ಯಾಂಕ್ನವ್ರು ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ.
ನಾವು ಅದನ್ನ ಕೇಳ ನಿಮ್ ಸಿಬಿಲ್ ಸ್ಕೋರ್ ಎಲ್ಲೈತಿ ಸ್ಟೇಟ್ಮೆಂಟ್ ಕೊಡ್ರಿ, ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಈಗಿನ ಬಳಕ ಹೇಳಕತ್ತ ಇಷ್ಟ ದಿನ ಕೊಟ್ಟಿಲ್ಲ, ಈ ಹೋರಾಟ ಜೋರಾದ ಬಳಕ ಆಯ್ತು ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ತಗೊಂಡ್ಬಾ ಅಂತ ಹೇಳಿ ಗ್ರೂಪ್ ಸ್ಟೇಟ್ಮೆಂಟ್ 10 ಜನ ಸೇರಿ ನೀವು ದುಡ್ಡು ಕಟ್ಟಿರಲ್ಲ, ಅದೇ ಗ್ರೂಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡೋಗಿ ಅದೇ ಬ್ಯಾಂಕಿಗೆ ಹೋಗ್ರಪ್ಪ. ಬ್ಯಾಂಕಿಗೆ ಹೋಗ್ರಿ, ಬ್ಯಾಂಕ್ ಒಳಗೆ ಕೇಳಿ ನನಗೆ 3 ಲಕ್ಷ ಸಾಲ ಬೇಕು, ನಾ ಆಟೋ ರಿಕ್ಷಾ ತಗೋತೀನಿ, ಅದು ಒಂದು ಸಣ್ಣ ಜಾಗದಲ್ಲಿ ಹಾಕೋತೀನಿ. ಆ ಸ್ಟೇಟ್ಮೆಂಟ್ ಮೇಲೆ ಕೊಡ್ಬೇಕಲ್ಲ, ಬ್ಯಾಂಕಿನ ಸವಲತ್ತು ಯಾಕಂದ್ರೆ ಕಟ್ಟಿರಿ ಪ್ರಾಮಾಣಿಕವಾಗಿ 1 ವರ್ಷ ತನಕ ವಾರ ಕಟ್ಟಿನಪ್ಪ ನಾವು. ಆಯ್ತು ನನಗೆ ಇನ್ನೂ 3 ಲಕ್ಷ ಬೇಕು ಅಂತ ಕೇಳಿ ಕೊಡ್ತಾರ ಅಂತ ಕೇಳಿ ಕೊಡೋದಿಲ್ಲ. ಮತ್ತೆ ಯಾಕೆ ಕಟ್ಟಬೇಕು? BC ಏಜೆಂಟ್ ಕೆಲಸ ಏನು? ನಿಮ್ಗೆ ಮತ್ತೆ ಬ್ಯಾಂಕಿಗೆ ಮತ್ತೆ ಜನಸಾಮಾನ್ಯರಿಗೆ ಸಂಪರ್ಕ ಕೊಡಬೇಕು. ಇಲ್ಲಿ ಇವ್ರು ಏನ್ ಮಾಡಿದ್ರು, ಸಂಘ ಧರ್ಮ SKDRDPದವ್ರು ಏನ್ ಮಾಡಿದ್ರು, ನಿಮಗೆ ಬ್ಯಾಂಕಿನ ಸಂಪರ್ಕನ ಬರಲಿಲ್ಲ, ನಿಮಗೆ ಬ್ಯಾಂಕಿಗೆ ಯಾವುದೇ ಸಂಪರ್ಕನೇ ಇಲ್ಲ. ಹಿಂಗಾಗಿ ಬ್ಯಾಂಕಿನ ಸೌಲಭ್ಯ ವಂಚಿತರಾಗ್ಬಿಟ್ಟು ನೀವು ಸಿಬಿಲ್ ಸ್ಕೋರ್ ನಿಮ್ದು ಜಾಸ್ತಿ ಆಗಿದ್ರಿ, 700ಕ್ಕಿಂತ ಜಾಸ್ತಿ ಸಿಬಿಲ್ ಸ್ಕೋರ್ ಆದ್ರೆ 5 ಲಕ್ಷ ನೀವು ಪರ್ಸನಲ್ ಲೋನ್ ಕೊಡ್ತಾರೆ. ಅವರು ಪರ್ಸನಲ್ ಲೋನ್ ಕೊಡ್ತಾರೆ, ನಿಮ್ಗೆ 5 ಲಕ್ಷ ತನಕ ಕೊಡ್ತಾರೆ. ವಾರ ಕಟ್ಟುವುದಿರೋದಿಲ್ಲ ಅದಕ್ಕೆ. ಇಲ್ಲಿ ಪ್ರಶ್ನೆ ಬಂದಿದ್ದೆ ಏನಂತ ಹೇಳಿದ್ರೆ, ಒಂದು ವೇಳೆ ಅವ್ರು ಬ್ಯಾಂಕಿಗೆ ನಿಮ್ಮ ಈಗ ಅವರು ವೀರೇಂದ್ರ ಹೆಗಡೆ ಅವರು ಹೇಳಿದ್ರೆ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ 11 ಮಂದಿ ಸತ್ರಲ್ಲೇ ಪತ್ರಕರ್ತರ ಮುಂದೆ ಹೇಳಿದಾರೆ ಇಲ್ಲ ಬ್ಯಾಂಕ್ ಕೊಡೋದು ಸಾಲ ಅಂತ ಹೇಳಿ. ಬ್ಯಾಂಕೇ ಸಾಲ ಕೊಟ್ಟಿದ್ದ ಅಂತ ಹೇಳಿದ್ರೆ ನೀವ್ ಯಾಕೆ ಹೋಗ್ತೀರಿ? ಅಂದ್ರೆ ನಿಮ್ಮ SKDRDPದವ್ರು ವಾರ ಯಾಕೆ ಕಲೆಕ್ಟ್ ಮಾಡ್ಬೋದು? ನಿಮ್ಮ ಸಂಘದ ನಿಯಮದೊಳಗೂ ಇಲ್ಲ, ನೀವು ಮಾಡ್ಕೊಂಡು ಸಹಿ ಹಾಕಿರನ್ನ ವಾರ ಅಂತ ನೋಟ್ಬುಕ್ ಬರ್ಕೊಡ್ತಾರೆ ಇಷ್ಟೇ. ಅವರು ವಾರ ಕಟ್ಟೋದು ಏನಾಕೈತಿ, ಅದು ಮೀಟರ್ ಬಡ್ಡಿ ವ್ಯಾಪ್ತಿಯೊಳಗೆ ಬರ್ತೈತಿ. ಈಗ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ, ಅದು ಬೇರೆ. ವಾರ ನೀವು ಕಟ್ಟಬೇಕು ಅಂತ ಹೇಳೋದು. ಈಗ RBI ನಿಯಮ ಏನೈತೆ ಅಂತ ಹೇಳಿದ್ರೆ, ನಾವು ಒಬ್ಬ ಸಾಲ ತಗೊಂಡೆ, ಜಯಂತರು ಸಾಲ ತಗೊಂಡ, ನನ್ನ ಕಡೆ ತಗೊಂಡಾರ, ನಾನು 4 ಜನದ ಮುಂದೆ ಹೋಗಿ ನೀವು ಸಾಲ ತಗೊಂಡು ವಾಪಸ್ ಕೊಡು ಅಂತ ನಾ ಹೇಳೋಂಗಿಲ್ಲ. 4 ಮಂದಿ ಮುಂದೆ ಕೇಳಬಾರ್ದು. ಆ ನಂತರ ಬೆಳಿಗ್ಗೆ ಏನು ಟೈಮಿಂಗ್ ಐತಿ, ಬ್ಯಾಂಕ್ ಅವರೊಳಗೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಇರ್ಬೇಕು. ಇವ್ರು ಏನು ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಏನಿಲ್ಲ, ಆಯ್ತು 1 ಲಕ್ಷ ತಗೊಂಡು ಕಟ್ಟು ವಾರ 1,000. ಹೆಂಗಾಗತ್ತೆ ಅಂತಂದ್ರೆ, ಈ ಕಡೆ ಹುಡುಗರ ನಮ್ಮ ತೋಟದ ಕೆಲ್ಸಕ್ಕೆ ಬಂದಿರ್ತಾರೆ, ಪ್ರತಿ ವಾರ ಅವ್ರು ಊಟ ಮಾಡ್ಲಿಲ್ಲ ಅಂದ್ರು ಉಪವಾಸ ಇದ್ರು ಸಾಯ್ತು, ಅವ್ರ ಅಕ್ಕನ ಹೆಸಂಗೆ ಅಕೌಂಟ್ ಹಾಕ್ತಾರೆ. ದುಡ್ಡು ಹಾಕ್ಬೇಕ್ರಿ, ದುಡ್ಡು ಹಾಕಿ ಅರೆ ನಿಯಮನ ಇಲ್ಲದು. ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬಿಟ್ರೆ ಏನಾಕೈತಿ, ಇವರು 10% 12% ಅಂತಾರಲ್ಲ, 30-40%ಗಿಂತ ಜಾಸ್ತಿ ಹಾಕುವಂತ ಹೋಗ್ತೈತೆ. ಯಾಕಂದ್ರೆ ನಿಮ್ ಕಡೆ ಲೆಕ್ಕನ ಇಲ್ಲ, ನೀವು ಬರ್ಕೊಂಡಿಲ್ಲ. ಸಾಲ ಕೊಡೋರು ಯಾರಿಗೆ, ಪೆನ್ ಪೇಪರ್ ಯಾರ ಕಡೆ ಇಲ್ಲ, ಅವ್ರ ಕಡೆ ಅವ್ರಿಗೆ ಜಾಸ್ತಿ ಸಾಲ ಕೊಡ್ತಾರೆ ಇವರು. ಆಯ್ತು ಮುಗಿಯಕ್ ಬಂತ, ಮತ್ತೇನಂತಾರೆ, ನಾವು ಸೇವಾ ಶುಲ್ಕ ಕಟ್ ಮಾಡಿದ್ವಿ, ಇನ್ಶೂರೆನ್ಸ್ ಕಟ್ ಮಾಡಿದ್ವಿ. ಇನ್ಶೂರೆನ್ಸ್ಗೂ ಇದಕ್ಕೂ ಏನ್ ಸಂಬಂಧ ಹೇಳಿ? ಇನ್ಶೂರೆನ್ಸ್ ಅದಕ್ಕೂ ಮತ್ತೆ ಇನ್ಶೂರೆನ್ಸ್ಗೆ ಏನ್ ಸಂಬಂಧ? ನಿಮ್ಗೆ ಇನ್ಶೂರೆನ್ಸ್ ಬಾಂಡ್ ಅಂತ ಕೊಡ್ತಾರೆ. ಬಾಂಡ್ ಅಂತ ಒರಿಜಿನಲ್ ಹೆಸರು ಇವತ್ತಿನವರೆಗೂ ಯಾರಿಗೂ ಕೊಡೋದಿಲ್ಲ, ಬಾಂಡ್ ಕೊಡೋದನ್ನೇ ಇಲ್ಲ. ಸತ್ರ ಅವ್ರು ಕ್ಲೇಮ್ ಮಾಡ್ಕೋತಾರೆ. ಬಹಳ ಅದಾವ್ರಿ, 1 ಅಲ್ಲ 1000 ಅದಾವ. ನಾನು ಬಿಡಿ ಹೇಳ್ತೇನೆ, ಬೈ ನೇಮ್ ಹೇಳ್ತೇನೆ, ವಿಡಿಯೋ ಮಾಡ್ಕೊಂಡಿದ್ದೈತೆ ನಾವು. ಸತ್ಯ ಆಮೇಲೆ ಆಸ್ಪತ್ರೆಗೆ ಹೋಗಿರ್ತಾರೆ, ಆಸ್ಪತ್ರೆಗೆ ಹೋದ್ರೆ ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕಲ್ಲ. ನಿಮ್ಮ ಹತ್ರ ಒರಿಜಿನಲ್ ಬಾಂಡ್ ಇರ್ಲಿಲ್ಲ ಅಂತ ನೀವು ಹೆಂಗ್ ಕ್ಲೇಮ್ ಮಾಡ್ತೀರಿ? ಮಾಡಕ್ ಬರುದಿಲ್ಲ. ಇದೆಲ್ಲ ಒಂದು ದೊಡ್ಡ ಗೋರ್ಮಾನ್ ನಡ್ಸ್ಕೊಂಡು ಬರ್ತಿರ್ತಾರೆ. ಅದ್ರ ಸಲುವಾಗಿ ಏನ್ ಮಾಡ್ರಿ, ನಾವು ಎಲ್ಲರಿಗೂ ಏನ್ ಹೇಳ್ತೇವೆ, ನಿಮ್ಮ ಊರೊಳಗೂ ನೀವು ಇದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಏನ್ ಗೋರ್ಮಾಲ್ ನಡೆದೈತಿ ಏನು ಅಂತೇಳಿ. ಅವ್ರಿಗೆ ಕೇಳ್ರಪ್ಪ, ನಮ್ಗೆ ಪಾಸ್ಬುಕ್ ಬೇಕು. ಮೋದಿ ಏನ್ ಮಾಡಿದ್ರು, ಇಡೀ ದೇಶದ ತುಂಬಾ 0 ಅಕೌಂಟ್ ಓಪನ್ ಮಾಡಿಸಿದ್ರೆ ಇಲ್ಲ, ಡಿಜಿಟಲ್ ಇಂಡಿಯಾ ಅನ್ನೋ ಕ್ಯಾಂಪೇನ್ ಒಳಗೆ ಎಲ್ಲರಿಗೂ ಕೂಡ 0 ಅಕೌಂಟ್ 0 ರೂಪಾಯಿ ಇದ್ರು. ಇವ್ರು ಯಾಕೆ ಮಾಡಿಸ್ಲಿಲ್ಲ? ಒಂದ್ ವೇಳೆ ಇದೇ ಬಡ್ಡಿನ ನೀವು ತಿಂಗಳ ಕಟ್ಟಿದ್ರು ಕೂಡ ನಿಮ್ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಿತ್ತು. 700ಕ್ಕಿಂತ ಜಾಸ್ತಿ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ಈ ಮಾತು ಯಾಕೆ ಹೇಳಕತ್ತೆ ಅಂತ ಹೇಳಿದ್ರೆ, ನಮಗೆ ಕೇಳ್ಕೊಡ್ತೀರ ಸಾಲ ಅಂತ ಹೇಳಿ, ನಾ ಕೊಡೋದಲ್ಲಪ್ಪ, ನೀ ಕರೆಕ್ಟ್ ಆಗಿ ಕಟ್ಟಿ ಇಷ್ಟು ವರ್ಷ ಬ್ಯಾಂಕ್ನವ್ರ ಕೊಡ್ತಾರೆ ನಿನಗೆ. ನೀವು ನಾವು ಅದೇ ಹೇಳಕತ್ತೇವೆ, ನಿಯಮ ಏನಿದೆ ಅಂತ ಹೇಳಕತ್ತೆ. ಡಾಕ್ಯುಮೆಂಟ್ ಇಲ್ದ ಬ್ಯಾಂಕ್ನವರು ಹೆಂಗ್ ಕೊಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಸೀದಾ ಫಸ್ಟ್ ಸಂಘ ಮಾಡಿದ್ಮೇಲೆ ನಿಮ್ಗೆ ರೊಕ್ಕ ಕೊಡ್ತಾರೆ. ಹೌದಾ? ಡಾಕ್ಯುಮೆಂಟ್ ಇಲ್ದಾನೆ ಕೊಡ್ತಾರೆ. ನೀವ ಸಂಘ ಮಾಡ್ಕೊಂಡ್ಬಿಟ್ರೆ ನಿಮಗೂ ಹಂಗೆ ಕೊಡ್ತಾರೆ. ಅಂದ್ರೆ ಒಂದ್ ಸಂಘ ಮಾಡಿ ಬ್ಯಾಂಕ್ ಒಳಗೆ ರಿಜಿಸ್ಟ್ರೇಷನ್ ಆಗುತ್ತೆ, PDO ಕಡೆ ಅಂದ್ರೆ ಒಂದು ಸೈನ್ ಆಗುತ್ತೆ. ಅಷ್ಟು ಮಾಡಿಬಿಟ್ರೆ ನಿಮ್ಗೆ ವಾರ ಈ ನರಕ ತಪ್ಪು ಹೋಗ್ಬಿಡುತ್ತೆ. ಹೌದಲ್ಲ?
ಡೌಟ್ ಇದ್ರೆ ಕೇಳ್ರಿ ನೀವು. ಪ್ರತಿ ವಾರ ಯಾಕೆ ಕಟ್ಟೋದು ನಿಯಮ RBI ಒಳಗೆ ಇಲ್ಲ. ಮಾಡಿದ್ರೆ 0% ಒಳಗೆ ನಿಮಗೆ ಕೊಡ್ತಾರೆ, ಮತ್ತೆ ಬ್ಯಾಂಕ್ ಅವ್ರು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಊರಾಗ ನಲ್ಲಿ ಅದಾವ, ಸರ್ಕಾರಿ ನಲ್ಲಿ ಅದಾವ, ಓಣ್ಯಾಗ ಒಂದೊಂದು ಬೋರ್ವೆಲ್ ಐತಿ, ಮನೆಗೆ ನಲ್ಲಿ ಹಾಕ್ಯಾರ. ಇವ್ರು ಏನ್ ಮಾಡ್ತಾರ, ಆ ನಲ್ಲಿಲೆಲ್ಲ ಕಟ್ ಮಾಡ್ಬಿಟ್ಟಾರ. ಊರಾಗ ನೀರು ಬರ್ಲಾರ್ದಾಗ ಅಲ್ಲ ಏನ್ ಮಾಡ್ತಾರೆ ಹೇಳ್ರಿ, ಬಿಸ್ಲೇರಿ ನೀರು ತಗೊಳಕ್ ಹೋಗ್ತಾರೆ, ಖಾಸಗಿ ನೀರು ತಗೊಳಕ್ ಹೋಗ್ತಾರೆ, 10 ರೂಪಾಯಿ ಕೊಟ್ಟು 30 ರೂಪಾಯಿ ಕೊಟ್ಟು ನೀರಿನ ಕ್ಯಾನ್ ತಗೋತಾರೆ. ಹಂಗ ಬ್ಯಾಂಕ್ ಎಲ್ಲ ಕಟ್ ಮಾಡಿಬಿಟ್ಟಾರೆ. ನೇರವಾಗಿ ನಿಮ್ಗೆ ಯಾವ ಸವಲತ್ತು ಸಿಗಬಾರ್ದು. ಬ್ಯಾಂಕ್ನಾಗ ಸಾಲ ಸಿಗ್ಲಿಲ್ಲ ಅಂತ ಏನ್ ಮಾಡ್ತಾರೆ, ಹೋಗ್ರಿ ಸಂಘದಾಗ. ಆಕ್ಚುಲಿ ಬ್ಯಾಂಕ್ನವ್ರು ಕೊಡ್ಬೇಕು, ಎಲ್ಲಾ ರಾಜ್ಯದೊಳಗೂ ಕೊಡಕತ್ತಾರ. ಮುದ್ರಾ ಯೋಜನೆ ಐತಿ, ಅದು ಇನ್ಸೆಕ್ಯೂರ್ಡ್ ಲೋನ್. ಅದು ನೀವು ಆಸ್ತಿ ಗಿಸ್ತಿ ಏನು ಒತ್ತಿಡ್ಬೇಕಾಗಿಲ್ಲ. ಇವ್ರು ಏನ್ ಮಾಡಕತ್ತಾರ, ಆ ಬ್ಯಾಂಕ್ನವ್ರಿಗೆ ನೀವು ಏನ್ ಕೊಟ್ಟಿರ್ತಿರಲ್ಲ ಬಡ್ಡಿನ, ಅದರ 1% ಅವ್ರಿಗೆ ಮಾಮೂಲಿ ಕೊಡ್ತಾರೆ. ಯಾರಾದ್ರೂ ಬಂದ್ರೆ ಹೇಳ್ಬಿಟ್ಟು ಕೊಡ್ಬೇಡ ಅಂತ. ಅವಾಗ ಎಲ್ಲಿ ಹೋಗ್ಬೇಕು ಅವರು? ನಿಮ್ ನಲ್ಲಿ ನೀರು, ಮನೆ ನಲ್ಲಿ ನೀರು ಕಟ್ ಮಾಡಿದ್ರೆ ಎಲ್ಲಿ ಹೋಗ್ತೀರಿ ನೀವು? ಬಿಸ್ಲೇರಿ ತಗೊಳಕ್ ಹೋಗ್ತೀರಿ. ಈಗ ನೀವು ಮನೆ ನೀರು ಕಟ್ ಮಾಡಿ ಬಿಸ್ಲೇರಿ ನೀರು ತಗೊಂಡು ಕುಡಿಯೋ ಮಾಡ್ಯಾರ. ನಿಮಗೇನು ಅನ್ಸ್ಬಿಡ್ತೈತಿ, ನಾವು ಈಗ ತಪ್ಪಿಸ್ತಾರೆ. ನೀವು ಕೆಲವೊಬ್ರು ನಮ್ಮನ್ನ ಸಿಗ್ತೇವೆ ನೋಡ್ತಾರೆ, ನಮ್ಗೆ ಸಾಲ ಸಿಗ್ತೈತಿ ತಪ್ಪಿಸ್ತೇವೆ ಅಂತ ಹೇಳಿ. 10 ಜನರೊಳಗ ಏನಾಗೈತಿ, ಸ್ಟಾರ್ಟಿಂಗು ಭಾಳ ಹುಡುಕ್ ಬಿಡ್ತೈತಿ. ಸಿಕ್ಬಿಡ್ತಲೇ, ನೀ ಕಟ್ಲೆ ಅಂತ ನಿಮ್ಗಳು ಹೇಳ್ತಾರೆ. ಮೊದಲು ಅವನಿಗೆ ಸರಿ ಅನ್ಸ್ತತಿ, 1 ವಾರ 2 ವಾರ 3 ತಿಂಗಳ ತನಕ ವಾರ ಕಟ್ತಾನೆ. ಆಮೇಲೆ ಅವನು ಪೈಲೊಂದು ಸುತ್ತ ಬಿಡ್ತಾನೆ. ಮೊದ್ಲು 2 ಮಂದಿ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, 8 ಜನ ಸೇರಿ. 3 ತಿಂಗಳಾದ ಬಳಿಕ ಏನಾಗೈತಿ, ಮತ್ತೆ 2 ಜನ ಸುತ್ತ ಬಿಡ್ತಾರೆ. ಅವ್ರು ಈ ಕಡೆ ಸೇರ್ಕೋತಾರೆ. ಇನ್ನೊಂದು 6 ತಿಂಗಳಾದ ಬಳಿಕ ಮತ್ತೆ ಇವ್ರು ಈ ಕಡೆ ಬರ್ತಾರೆ. ಇವ್ರಿಗೂ ಸುಸ್ತಾಗಿದೆ. ಈ ಉಪ್ಪಿನ ಚೀಲ ಹೊತ್ತಾಗಿರು, ಉಪ್ಪಿನ ಚೀಲ ಸ್ಟಾರ್ಟಿಂಗ್ ಹಗರ್ ಅನ್ಸ್ತೈತಿ, ಹೊರ್ಕೊಂಡು ಹೋದಂಗ ಅದು ವಜ್ಜೆ ಹಾಕೊಂಡು ನೀರು ಹಿಡಿತೈತಲ್ಲ, ಅವಾಗ ಸುಸ್ತಾಗಿ ಸಾಕಾಕೈತಿ. ಇದು ಹಂಗ ಸ್ಟಾರ್ಟಿಂಗ್ ನಿಮ್ಗೆ ನಮ್ಮ ಮೇಲೆ ಬೈತೀರಿ, ನೀವು ಎಲ್ಲಾರು ಬೈತೀರಿ. ಸ್ಟಾರ್ಟಿಂಗ್ ಬೈದ್ರಿ 3 ತಿಂಗಳು ಏನು ಬೈರೋರು ನಮ್ಗೆ ಇವತ್ತು ನಮ್ಮ ಜೊತೆ ಸರ್ ದಯವಿಟ್ಟು ಸಹಾಯ ಮಾಡಿರಿ ಅಂತ. ನೀವು ಬೈದ್ರೆ ನಾವು ಯಾರಿಗೇನು ಊಟ ಬೈಯಂಗಿಲ್ಲ, ಯಾಕಂದ್ರೆ ನೀವು ಅನುಭವಿಸ್ತೀರಿ, ಇನ್ನೊಂದು ಸ್ವಲ್ಪ ದಿನ ಅನುಭವಿಸ್ತಾರೆ. ಅದಕ್ಕೆ ಇದು ವಾಸ್ತವ ಆಯ್ತು. ನೀವು ಸಂಘ ಮಾಡ್ಕೊಡ್ತಾರೆ, ನೀವು ಊರು ಮಾಡ್ಕೊಡ್ರಿ, ಆಂಜನೇಯ ಹೆಸರು ಮಾಡ್ರಿ, ಸಂಗೊಳ್ಳಿ ರಾಯಣ್ಣ ಸ್ವಸಹಾಯ ಗುಂಪು ಅಂತ ಮಾಡ್ರಿ, ಅಕ್ಕಮಹಾದೇವಿ ಹೆಸರೊಳಗೆ ಮಾಡ್ರಿ, ಬಸವಣ್ಣನ ಹೆಸರು ಮಾಡ್ರಿ. ನೀವು ಮಾಡಿದ್ರೆ ನೀವು 0% ಒಳಗೆ ಸಾಲ ಕೊಡ್ತಾರೆ. ಇವ್ರ ಕಡೆ ಯಾಕೆ ವಾರ ಬಡ್ಡಿ ಕಟ್ತೀರಿ? ನೀವ ಸ್ವಂತ ಮಾಡಿದ್ರೆ ನಿಮಗೆ ಕೊಡ್ತಾರೆ 0%, ತಿಂಗಳ ಕಟ್ಕೊಂಡು ಹೋಗ್ರಿ. ಆ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ರೆ ಊರೊಳಗೆ ಒಂದಿಷ್ಟು ಜನ ಗಟ್ಟಿ ಆಗಿದೆ. ಯಾರೋ ಹೋಗಿ ಹೊಡ್ಯಾಕ್ ಬಾಕಿ ಹೆಣ್ಮಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು, ನೀವು ಹೋಗಿ ನಕ್ರಿ, ಹಂಗೆ ಮಾಡಕ್ ಹೋಗ್ಬೇಡಿ. ಇಷ್ಟು ನಾವು ಹೇಳೋದಕ್ಕೆ ಏನಾದ್ರು ಡೌಟ್ ಇದ್ರೆ ನೀವು ಒಳ್ಳೆ ಅಂದ್ರೆ ನಮ್ಮ ಸಾಲ ಒಟ್ಟು ಕ್ಲೋಸ್ ಮಾಡಿದ್ವಿ ಅಂತಾರೆ. ಯಾರು ಈಗಿರೋ ಸಾಲ ಯಾರಿಗೆ ಕ್ಲೋಸ್ ಮಾಡಿ? ಅವ್ರು ಹೇಳ್ತಾರೆ. ಹೌದು, ಕ್ಲೋಸ್ ಅಂದ್ರೆ ಯಾರಿಗೆ ಮಾಡಿ? ಆಯ್ತು, ಒಪ್ಪಿದೆ, ಸಾಲ ಕ್ಲೋಸ್ ಮಾಡಿ. ಎಷ್ಟು ಬೇಕಲ್ಲ? ಆಯ್ತು, ಕ್ಲೋಸ್ ಮಾಡ್ತೀನಪ್ಪ. ನಾನು 2 ಲಕ್ಷ ರೂಪಾಯಿ ತಗೊಂಡಿನಿ, ನಾನು ಕ್ಲೋಸ್ ಮಾಡಕ್ ರೆಡಿ ಇದೆ. ನಾ ಎಷ್ಟು ಕೊಡ್ತೀನಿ ಅನ್ನೋದು ಬೇಕಲ್ಲ, ನಾನು ತೋರಿಸ್ರಿ ಅಂತ ಹೇಳಿ. ಹಂಗೆ ಗುಂಪಿನ ಬ್ಯಾಂಕಿಂದ ಕೊಟ್ಟರು ಸರ್, ನಾವು ಕಟ್ಟಿರೋದು ಪರ್ ವೀಕ್, ಅವ್ರು ಕೊಡ್ತಾ ಇರೋದು ಪರ್ ಮಂತ್. ಅಲ್ಲಿ ಅದೇ ಮೋಸ ಅನ್ನೋದು. ಅದಕ್ಕೆ ಬ್ಯಾಂಕಿನೊಳಗ ನಿಯಮ ಇಲ್ಲ. ನೀವು ಹೆಂಗ್ ವಾರ ಕಟ್ಟಿಸ್ಕೊಳಕತ್ತೀರಿ, ನೀವು ಹೆಂಗ್ ಕಟ್ಟಿಸ್ಕೊಳಕತ್ತೀರಿ ಅಂತ ಬ್ಯಾಂಕ್ನವ್ರಿಗೆ ಅವಕ್ಕೆ SBD ಸಂಘದವ್ರು ಹೇಳ್ತಾನೆ, ತಗೊಂಡ್ ಬಾ ಅಂತ ಹೇಳ್ರಿ. ಅದನ್ನ ತಿಂಗಳ ಮತ್ತೆ ತಗೊಂಡ್ ಬಾ ಅಂತ ಹೇಳಿ. ನಾವು ಆಲ್ರೆಡಿ ಏನ್ ಕೇಳೋಣ ಸರ್, ಸ್ಟೇಟ್ಮೆಂಟ್ ಪ್ಲಸ್ ಅಗ್ರಿಮೆಂಟ್ ಆಗಿರ್ಬೇಕು ಬೇಕಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಒಳಗೆ ಯಾವ ಇಂಟ್ರೆಸ್ಟಿಂಗ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ. ಹೌದು, ನೀವು ಅಲ್ಲಿ 2 ರೂಪಾಯಿ ಮಾಡ್ಕೊಂಡ್ರೆ ನಮ್ಗೆ 10 ರೂಪಾಯಿ ಕೊಟ್ಟ ನಮ್ಗೆ ಅದು ಕ್ರಿಮಿನಲ್ ಕೇಸ್ ಆಗೈತೆ ಅವ್ರ ಮೇಲೆ. ಅದಕ್ಕೆ ಯಾವ ಅಗ್ರಿಮೆಂಟ್ ಬೇಕು ನಮ್ಗೆ.